ಅದೇ ರೀತಿಯಾಗಿ ಪೂಜ್ಯ ಕಾವಂದರರು ಪ್ರತಿ ಹಂತದಲ್ಲೂ ನಮ್ಮ ಜೊತೆಯಾಗಿದ್ದಾರೆ. ಭಾರತೀಯ ಜೈನ್ ಮಿಲನ್ನ ಪರಮ ಸಂರಕ್ಷಕರು. ಪ್ರಮುಖವಾಗಿ ಈ ಒಂದು ಜಿನ ಭಜನೆ ಅಂತ ಬಂದಾಗ ಅವರು ಕೂಡ ಅಷ್ಟೇ ಆಸಕ್ತಿಯಿಂದ ವಹಿಸಿಕೊಂಡು ಇಡೀ ವಿಶ್ವದಾದ್ಯಂತ ಎಲ್ಲ ಧರ್ಮದವರನ್ನ ಕೂಡ ಪ್ರೀತಿಯಿಂದ ಅಪ್ಪಿಕೊಂಡು ಎಲ್ಲರಿಗೂ ಒಂದೇ ನ್ಯಾಯ ಅಂತ ತೋರಿಸಿಕೊಟ್ಟವರು ನಮ್ಮ ಕಾವಂದರರು. ಈ ಜಿನ ಭಜನೆ ಅಂತ ಬಂದಾಗ ಅವರು ನಮ್ಮ ಜೊತೆ ಪ್ರತಿ ಹಂತದಲ್ಲೂ ಕೈ ಜೋಡಿಸಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ನಾವಾಗಲೇ ಹೇಳಿದಾಗೆ ನಾವು ಅಹಿಂಸಾ ಪಾಲನೆಯನ್ನ ಮಾಡುವವರು. ಏನೇ ನೋವಾದರೂ, ಎಂತಹ ಸಮಸ್ಯೆ ಬಂದರೂ ದಿಟ್ಟತನದಿಂದ ಎದುರಿಸುವವರು. ಇವತ್ತಿನ ಸಮಾಜದಲ್ಲಿ ಸೇವೆಯನ್ನ ಮಾಡುವವರ ಸಂಖ್ಯೆ ಕಡಿಮೆ, ಮಾತಾಡುವವರ ಸಂಖ್ಯೆ ಜಾಸ್ತಿ. ಈ ಸಂದರ್ಭದಲ್ಲಿ ಯಾವುದೇ ಮಾತಿಲ್ಲದೆ ತಾನು ಸಮಾಜ ಸೇವೆಯನ್ನ ಮಾಡಿ ಅದನ್ನ ಎಲ್ಲರಿಗೂ ದಾರಿ ದೀಪವಾಗಿ ಮಾಡಿಕೊಟ್ಟಂಥವರು ನಮ್ಮ ಪೂಜ್ಯ ಕಾವಂದರರು. ಅವರಿಗೆ ಗೌರವವನ್ನ ಸಲ್ಲಿಕೆ ಮಾಡಿರುವಂತಹ ಎಲ್ಲರಿಗೂ ಧನ್ಯವಾದಗಳನ್ನ ಸಲ್ಲಿಸುತ್ತಾ ಮಾತೃಶ್ರೀ ಡಾಕ್ಟರ್ ಹೇಮಾವತಿ ವಿ ಹೆಗ್ಡೆ ಅವರಿಗೂ ಕೂಡ ಇದೇ ಸಂದರ್ಭದಲ್ಲಿ ಜಿನ ಭಜನಾ ಸೀಸನ್ 9 ಕಾರ್ಯಕಾರಿ ಸಮಿತಿಯವರು ಹಾಗೆಯೇ ಜೈನ್ ಮಿಲನ್ ಮಂಗಳೂರಿನ ಎಲ್ಲರೂ ಕೋರ್ ಕಮಿಟಿಯವರು ಕೆಳಗೆ ಹೋಗಿ ಅವರಿಗೆ ಈಗ ಸನ್ಮಾನವನ್ನ ಮಾಡ್ತಾ ಇದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ಈ ಗೌರವವನ್ನ ಸ್ವೀಕರಿಸ್ತಾ ಇರುವ ಮಾತೃಶ್ರೀ ಡಾಕ್ಟರ್ ಹೇಮಾವತಿ ವಿ ಹೆಗ್ಗಡೆ ಅವರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ, ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇದೀಗ ನಮ್ಮ ಇವತ್ತಿನ ಕಾರ್ಯಕ್ರಮವನ್ನ ವಿದ್ಯುಕ್ತವಾಗಿ ಉದ್ಘಾಟನೆಯನ್ನ ಮಾಡಿ ಜಿನ ಭಜನಾ ಸ್ಪರ್ಧೆ ಸೀಸನ್ 9ಕ್ಕೆ ಚಾಲನೆಯನ್ನ ನೀಡಿದಂತಹ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ರಾಜಶ್ರೀ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರು, ನಮ್ಮ ಪ್ರೀತಿಯ ಕಾವಂದರರು ಉದ್ಘಾಟನೆಗಳನ್ನ ನುಡಿಯನ್ನ ಆಡಬೇಕು ಅಂತ ಹೇಳಿ ನಾನು ಕೇಳಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ಜೈ ಜಿನೇಂದ್ರ. ಪೂಜ್ಯ ಶ್ರೀಗಳ ಮುನಿಗಳ ಧವಳ ಮುನಿಗಳ ಪಾದವನ್ನು ಸ್ಮರಿಸಿಕೊಂಡು ಪೂಜ್ಯರಾದ ಶ್ರೀಮದಿನ ನಮ್ಮ ಚಾರುಕೀರ್ತಿ ಭಟ್ಟಾಚಾರ್ಯವರ ಸ್ವಾಮಿಗಳ ಶಾಂಡವರಥ ಸ್ವಾಮೀಜಿಯವರಿಗೆ ವಂದಿಸಿಕೊಂಡು ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ನಮ್ಮ ಸಮಾಜದ ಕಣ್ಮಣಿಗಳಾದಂಥ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರೇ, ಅದೇ ರೀತಿಯಲ್ಲಿ ವೇದಿಕೆಯಲ್ಲಿರುವ ಶ್ರೀ ವಿ ಪಿ ಹೆಗ್ಡೆ ಅವರೇ ಮತ್ತು ಇತರ ಎಲ್ಲ ಸಮಾಜದ ಹಿರಿಯರೇ, ಈಗ ನಮ್ಮ ಈ ಕಾರ್ಯಕ್ರಮಕ್ಕೆ ಧೈರ್ಯ ಮುಂದೆ ನಿಂತು ಕೆಲಸ ಮಾಡಿದಂಥ ಶ್ರೀ ರತ್ನಾಕರ್ ಜೈನ್ ಅವರೇ ಮತ್ತಿತರ ಎಲ್ಲ ಬಂಧುಗಳೇ, ಮುಖ್ಯವಾಗಿ ನನಗೀಗ ಮೊದಲು ಅನ್ನಿಸುವಂಥದ್ದು ನಮ್ಮ ಒಂದು ದೊಡ್ಡ ಅಪವಾದವನ್ನು ನೀವು ತೊಡಗಿಸಿದ್ದೀರಿಂದ. ಎಲ್ಲರೂ ಹೇಳ್ತಿದ್ದರು ಜೈನರು ಆರಂಭಶೂರರು ಅಂತ. ಆರಂಭಶೂರರು ಅಂದರೆ ಪ್ರಾರಂಭದಲ್ಲಿ ಬಹಳ ಜೋರಾಗಿ ಮಾಡ್ತಾರೆ ಮತ್ತು ಅದು ನಿಲ್ಲಿಸಿಬಿಡುತ್ತಾರೆ, ಅದರ ಬಗ್ಗೆ ಅವರಿಗೆ ಚಿಂತೆ ಇರೋದಿಲ್ಲ ಅಂತಂದು ಅಪವಾದ ಇದೆ. ಹಾಗಾಗಿ ಜೈನರು ಆರಂಭಶೂರರಲ್ಲ, ಆರಂಭವನ್ನು ಚೆನ್ನಾಗಿ ಮಾಡ್ತಾರೆ ಮತ್ತು ಅದನ್ನು ನಡೆಸಿಕೊಂಡು ಹೋಗ್ತಾರೆ ಅನ್ನುವಂಥದ್ದು. ಅದನ್ನು ಇವತ್ತು 9ನೇ ಈ ಕಾರ್ಯಕ್ರಮವನ್ನು ಮಾಡಿ 10ನೇ ಕಾರ್ಯಕ್ರಮಕ್ಕೆ ಉದ್ಯುಕ್ತರಾಗಿರುವಂಥ ಎಲ್ಲ ಸಮಾಜದ ಬಂಧುಗಳನ್ನು ಈ ಬಾರಿ ವಿಶೇಷವಾಗಿ ಅಭಿನಂದಿಸ್ತೇನೆ. ಇದರಿಂದಾಗಿ ನಮಗೆ ಮೋಹನ್ ಅವರಂಥವರು ನಮ್ಮ ಬಂಧುಗಳಾಗಿ ನಮಗೆ ಸಿಕ್ಕಿದ್ದು ಈಗ ಈ ಎಲ್ಲ ಪರಿಸರ ಮತ್ತು ಈ ಕಾರ್ಯಕ್ರಮ ನಡೆಯುವಂಥ ಹಾಲನ್ನು ನೋಡುವಾಗ ಎಲ್ಲರಿಗೂ ಭಾಳ ಧನ್ಯತೆಯಿಂದ ಕೂಡಿದೆ. ದಕ್ಷಿಣ ಕನ್ನಡ ಜಿಲ್ಲೆ ನಿಜವಾಗಿ ಯಾಕೆ ಆಯ್ಕೆಯಾಯಿತು ಅಂತಂದರೆ ಈ ಕಾರಣಕ್ಕಾಗಿ ಅನ್ನೋದನ್ನು ಎಲ್ಲರಿಗೂ ಡಾಕ್ಟರ್ ಮೋಹನ್ ಅವರನ್ನು ಈ ಸಂದರ್ಭದಲ್ಲಿ ಭಾಳ ಪ್ರೀತಿಯಿಂದ ಸ್ಮರಿಸಿ, ನನ್ನ ಫೋನ್ನಲ್ಲಿ ನಾನು ಅವರ ಹೆಸರು ನಂಬರ್ ಲೋಡ್ ಮಾಡ್ಕೊಳ್ಳುವಾಗ ಎಮ್ ಓ ಬರಬೇಕಿತ್ತು ಮೋಹನ್ ಅಂತ, ಆದರೆ MA ಬಂದಿದೆ, ಮಹಾನಾಳುವ ಅಂತ ಬಂದಿದೆ.
ನಾನು ಅದನ್ನು ಹಾಗೆ ಇಟ್ಟುಕೊಂಡಿದ್ದೇನೆ, ಅದನ್ನು ತೆಗಿಲಿಲ್ಲ. ಯಾಕೆಂದರೆ ಮಹಾನ್ ಆಳ್ವರವರು ನಿಜವಾಗಿ ಮಹಾನ್ ಆಳ್ವರು, ಮೋಹನ್ ಆಳ್ವರಲ್ಲ, ಮಹಾನ್ ಆಳ್ವರು ಅಂತ ಹೇಳಿ ಅವರ ಹೆಸರನ್ನು ಹಾಗೆ ಇಟ್ಟಿದ್ದೇನೆ. ಅವರನ್ನು ಈ ಸಂದರ್ಭದಲ್ಲಿ ಸ್ಮರಿಸಿಕೊಂಡು ಇವತ್ತು ಭಾರತೀಯ ಜೈನ ಮೇಲೆ ವಲಯ 8ರ ಈ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ನಡೀತಾ ಇದೆ. ನೀವೆಲ್ಲರೂ ಬಹಳ ಪ್ರೀತಿ ಭಕ್ತಿಯಿಂದ ಬೇರೆ ಬೇರೆ ಊರಿನಿಂದ ಬಂದು ದೂರದ ಊರಿನಿಂದ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ, ಉತ್ಸಾಹದಿಂದ ಭಾಗವಹಿಸ್ತಾ ಇದ್ದೀರಿ. ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಬಯಸಿ ಈ ಸ್ಪರ್ಧೆ ಯಾಕೆ ಬೇಕು ಅನ್ನೋದರ ಬಗ್ಗೆ 2 ಮಾತನ್ನು ಹೇಳಿದೆ. ಜಿನ ಭಜನಾ ಸ್ಪರ್ಧೆ ಯಾಕೆ ಬೇಕು? ನಮ್ಮಲ್ಲೆಲ್ಲ ಹಿಂದೆ ಭಜನೆ ಮಾಮೂಲಾಗಿ ಬೇರೆ ಯಾವುದೇ ನಮಗೆ ರೀತಿಯ ಮನೋರಂಜನೆ ಇರಲಿಲ್ಲ. ಮನೋರಂಜನೆ ಬದಲು ಭಜನೆ ನಮಗೆ ಭಾಳ ಮುಖ್ಯವಾಗಿತ್ತು. ನಮ್ಮಲ್ಲಿ ಮಾವ ಹೆಗಡೆಯವರು ಅಂತ, ಮಾರ್ನಾಡು ವರ್ಧಮಾನ ಹೆಗಡೆಯವರು, ಅವರಿಗೆ ಶಾರ್ಟ್ಕಟ್ನಲ್ಲಿ ಮಾವ ಹೆಗಡೆ ಅಂತ. ಮಾವ ಹೆಗಡೆಯವರು ಅಂತಂದರೆ ಮಾರ್ನಾಡು ವರ್ಧಮಾನ ಹೆಗಡೆ ಅಂತ. ಅವರು ಬಹಳ ಚೆನ್ನಾಗಿ ಭಜನೆಯನ್ನು ಬರೀತಾಯಿದ್ರು. ಮತ್ತು ಆಗಿನ ಕಾಲದಲ್ಲಿ ನಾವೆಲ್ಲ ಸ್ವಲ್ಪ ಅವ್ರ ಜೊತೆಗೆ ಹಾಡ್ತಾಯಿದ್ದೆವು. ಹಾಡುವಾಗ ನಾವು ಸ್ವಲ್ಪ ಹಿಂದೆ ಬಿದ್ದಾಗ ಸಿನಿಮಾ ಹಾಡುಗಳ ರಾಗದಲ್ಲಿ ಅವರು ಭಜನೆಗಳನ್ನು ಬರೆದು ಮತ್ತು ನಮ್ಮೆಲ್ಲರ ಮನೆಯಲ್ಲಿ ಭಜನೆಗಳನ್ನು ಹಾಡುವಂತೆ ಮಾಡಿದರು. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಮಾವ ಹೆಗಡೆಯವರನ್ನು, ಮಾರ್ನಾಡು ವರ್ಧಮಾನ ಹೆಗಡೆಯವರನ್ನು ಸ್ಮರಿಸಲೇಬೇಕು. ಅವರ ವ್ಯಕ್ತಿತ್ವ ಬಹಳ ಅಪರೂಪವಾದದ್ದು. ಭಜನೆಗೆ ಹೇಳಿ ಮಾಡಿದಂತಹ ವ್ಯಕ್ತಿತ್ವ. ಅವರ ತಲೆಯಲ್ಲಿ ಕೂದಲಿಲ್ಲ, ಆದರೆ ಎಣ್ಣೆ ಹಾಕೋದು ಎಣ್ಣೆ ಇಳೀತಾ ಇತ್ತು ತಲೆಯಿಂದ, ಆದರೆ ಅವರು ಎಣ್ಣೆ ಹಾಕೋದನ್ನು ಬಿಡಲಿಲ್ಲ. ಬಹಳ ಯಶಸ್ವಿಯಾಗಿ ಕಾರ್ಯಕ್ರಮಗಳನ್ನು ಭಜನೆಯನ್ನು ರೂಪಿಸ್ತಾಯಿದ್ರು. ಮನೆಗಳಿಗೆ ಹೋಗಿ ಕೂತು ಭಜನೆ ನಮ್ಮ ಮನೆ ಮತ್ತು ಅರ್ಲದಲ್ಲಿ ಇರ್ತಕ್ಕಂಥ ಮನೆಯಲ್ಲೆಲ್ಲ ಹೋಗಿ ಕೂತು ಅವರು ಬಹಳ ಚೆನ್ನಾಗಿ ಭಜನೆಯನ್ನು ರೂಢಿಸಿದರು. ನಮಗೆಲ್ಲ ಭಜನೆಯನ್ನು ಹೇಳುವಂತೆ ಮಾಡಿ ಭಜನೆಯನ್ನು ಬಹಳ ಪ್ರಖ್ಯಾತಿ ತಂದವರೇ ಶ್ರೀ ವರ್ಧಮಾನ ಹೆಗಡೆಯವರು. ಅವ್ರನ್ನ ಈ ಸಂದರ್ಭದಲ್ಲಿ ಸ್ಮರಿಸಿ, ಅವರಿಂದಾಗಿ ಇವತ್ತು ಜೈನ ಧರ್ಮದ ಅಲ್ಲಿ ಉಳಿದಿದೆ ಮತ್ತು ಎಲ್ಲರ ಮನೆಯಲ್ಲಿ ಕೂಡ ಭಕ್ತಿಯ ಸಾಗರ ಉಕ್ಕಿ ಬರ್ತಾ ಇದೆ ಅಂತಿದ್ರೆ ಅದಕ್ಕೆ ಕಾರಣ ಅವರು ಅಂತ ಹೇಳಿ ಅವನು ಈ ಸಂದರ್ಭದಲ್ಲಿ ಸ್ಮರಿಸಿಕೊಂಡು, ಇವತ್ತು ನೀವೆಲ್ಲ ಇಲ್ಲಿ ಬಹಳ ದೂರ ಊರಿನಿಂದ ಬಂದಿದ್ದೀರಿ, ಬಂದು ಬಹಳ ಉತ್ಸಾಹದಿಂದ ಭಾಗವಹಿಸ್ತಿದ್ದೀರಿ. ಈ ಪರಿಸರವನ್ನು ಬಹಳ ಚೆನ್ನಾಗಿ ಪ್ರೀತಿ ಮಾಡಿದ್ದೀರಿ. ಇದು ಬಹಳ ಮುಖ್ಯವಾಗಿ ನಮಗೆ ಇದು ಅಗತ್ಯವಾಗಿದ್ದು. ಯಾಕೆಂದರೆ ಜಿನ ಭಜನಾ ಸ್ಪರ್ಧೆ ಯಾಕೆ ಬೇಕು? ಜಿನ ಭಜನೆ ಸಾಲದೆ ಸ್ಪರ್ಧೆ ಯಾಕೆ ಬೇಕಂದ್ರೆ ಸ್ಪರ್ಧೆಯ ರೂಪದಲ್ಲಿ ಇದ್ದರೆ ಮಾತ್ರ ಎಲ್ಲರೂ ಉತ್ಸಾಹದಿಂದ ಭಾಗವಹಿಸ್ತಾರೆ. ಬಹುಮಾನ ಮಾಡಿನ ಸಣ್ಣ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಭಾಳ ಪ್ರೀತಿ ಅಂದದ್ದು. ಮಕ್ಕಳಿಗೊಂದು ಚಾಕ್ಲೇಟ್ ಇಟ್ಟರೆ ಸಾಕು, ಸ್ಪರ್ಧೆ ಅಂತ ಹೇಳಿ ಸಣ್ಣ ಚಾಕ್ಲೇಟ್, ದೊಡ್ಡ ಬಹುಮಾನ ಇಡಬೇಕಾದಿಲ್ಲ, ಸಣ್ಣ ಚಾಕ್ಲೇಟ್ ಇಟ್ಟರು ಸಾಕಾಗ್ತದೆ. ಮಕ್ಕಳು ಭಾಳ ಉತ್ಸಾಹದಿಂದ ಭಾಗವಹಿಸ್ತಾರೆ. ಅವರಿಗೆ ಏನು ಅಂತಂದರೆ ಸ್ಪರ್ಧೆ ಇದೆ, ಕಾಂಪಿಟೇಷನ್ ಇರುತ್ತೆ ಅಂತಂದರೆ ಭಾಳ ಚೆನ್ನಾಗಿ ಭಾಗವಹಿಸ್ತಾರೆ. ಹಾಗಾಗಿ ಈ ಜಿನ ಭಜನಾ ಸ್ಪರ್ಧೆಯ ಮೂಲಕ ಎಲ್ಲರೂ ಕೂಡ ಭಾಳ ಉತ್ಸಾಹದಲ್ಲಿ ಭಾಗವಹಿಸ್ತಿದ್ದೀರಿ. ಮತ್ತು ನಾನು ಎಲ್ಲ ಕಡೆ ನೋಡ್ತೇನೆ, ಬಹಳ ಉತ್ಸಾಹದಿಂದ ಭಜನೆಗಳನ್ನು ಮಾಡಿಸ್ತಾ ಇದ್ದಾರೆ. ಈ ರೀತಿ ಮಾಡೋದ್ರಿಂದ ಎಲ್ಲ ಸಂದರ್ಭಗಳಲ್ಲಿ ಕೂಡ ಭಜನೆಯ ಉತ್ಸಾಹ ಎಲ್ಲರ ಮನಸ್ಸಲ್ಲಿ ಮೂಡಿ ಬರ್ತಾ ಇದೆ, ಉತ್ಸಾಹ ತಂದಿದೆ. ಅದು ನಮ್ಮ ಡಾಕ್ಟರ್ ಮೋಹನ್ ಆಳ್ವರ ಪ್ರೋತ್ಸಾಹದಿಂದ ಇಂತಹ ಒಂದು ವಾತಾವರಣ ನಮಗೆ ಸಿಕ್ಕಿರ್ತಕ್ಕಂಥದ್ದು ಭಾಳ ವಿಶೇಷವಾಗಿದೆ ಅಂತ ಹೇಳ್ತಾ, ನಿಮ್ಮ ಎಲ್ಲ ಸ್ಪರ್ಧಿಗಳು ಇಲ್ಲಿ ಭಾಳ ಉತ್ಸಾಹದಿಂದ ನಮ್ಮ ಧರ್ಮಸ್ಥಳದಲ್ಲಿ ಕೂಡ ಭಾಗವಹಿಸ್ತಾ ಇದ್ದಾರೆ. ಧರ್ಮಸ್ಥಳದ ಒಂದು ತಂಡ ಎಲ್ಲ ಕಡೆ ಹೋಗ್ತಾ ಇದೆ. ಅದಕ್ಕೆ ಶ್ರೀಮತಿ ಹೇಮಾವತಿ ಅವರು ಪ್ರೇರಣೆ ಕೊಡ್ತಾ ಇದ್ದಾರೆ. ಅದಕ್ಕೆ ಕಾರಣ ಏನು ಅಂತಂದರೆ, ಆ ಮಕ್ಕಳು ಮೊದಲು ಭಜನೆ ಹಾಡ್ತಾಯಿದ್ರು, ಆದರೆ ಸ್ಪರ್ಧೆಗೆ ಪ್ರಾರಂಭಿಸಿದ ಮೇಲೆ ಭಾಳ ಉತ್ಸಾಹದಿಂದ ಪ್ರಾರಂಭಿಸ್ತಾ ಇದ್ದಾರೆ. Want to capture life's biggest celebrations? ಸ್ಪರ್ಧೆಗೆ ಪ್ರಾರಂಭಿಸಿದ ಮೇಲೆ ಭಾಳ ಉತ್ಸಾಹದಿಂದ ಪ್ರಾರಂಭಿಸ್ತಾ ಇದ್ದಾರೆ. ಇದನ್ನೆಲ್ಲ ಕಂಡು ನಮ್ಮ ಪೂಜ್ಯ ಶರಣಬಸವೇಶ್ವರ ಶ್ರೀಗಳವರು ಇದಕ್ಕೆ ತುಂಬ ಪ್ರೋತ್ಸಾಹನ ಕೊಡ್ತಾ ಇದ್ದಾರೆ, ಬೆಂಬಲನ ಕೊಡ್ತಾ ಇದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ನಾನು ನಮಸ್ತೆಗಳನ್ನು ಹೇಳಿ, ಅಮ್ಮಗ ಕೀರ್ತಿ ಮತ್ತು ಅಮ್ಮರ ಕೀರ್ತಿ ಮತ್ತು ನಮ್ಮ ಮಹಾರಾಜರು 2 ಮುನಿಗಳು ಎಲ್ಲ ಕಡೆ ಹೋದ ಅಲ್ಲೆಲ್ಲ ಇದನ್ನು ಪ್ರೇರಣೆ ಕೊಡ್ತಾ ಇದ್ದಾರೆ. ಅವರಿಗೂ ಕೂಡ ವಿಶೇಷವಾದ ನಮಸ್ತೆಗಳನ್ನು ಹೇಳಿ, ಅವರ ಪ್ರೇರಣೆ ಅವರ ಆಶೀರ್ವಾದದಿಂದ ಈ ಕಾರ್ಯಕ್ರಮ ಭಾಳ ಚೆನ್ನಾಗಿ ನಡೀತಾ ಇದೆ ಅಂತೇಳಿ, ಮತ್ತು ಈ ಕಾರ್ಯಕ್ರಮದಲ್ಲಿ ಅನೇಕರು ಉತ್ಸಾಹದಿಂದ ಭಾಗವಹಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮ ಭಾಳ ಚೆನ್ನಾಗಿ ನಡೀತು ಅಂತೇಳಿ ನನ್ನ ತಮ್ಮ ರಾಜೇಂದ್ರ ಕುಮಾರ್ ಹೇಳಿದ. ಭಾಳ ಚೆನ್ನಾಗಿತ್ತು ಅಂತೇಳಿ. ಅಂದರೆ
ನಿಮಗೆಲ್ಲ ಭಾಳ ಸಂತೋಷವಾಗಿ ದೂರದಿಂದ ಬಂದವರು ಯಾರಿಗೆ ನಿರಾಶೆ ಆಗಿರಲಿಕ್ಕಿಲ್ಲ ಅನ್ನೋದ ಕಾರಣ ನಾನು ಭಾವಿಸ್ತೇನೆ. ಎಲ್ಲರೂ ಸಂತೋಷ ಪಟ್ಟಿದ್ದರೆ ಮತ್ತು ಈ ಸ್ಪರ್ಧೆ ಇನ್ನೂ ಮುಂದುವರೆದ್ರೆ ಭಾಳ ಸಂತೋಷ. ನಮ್ಮ ಸುರೇಂದ್ರ ಕುಮಾರ್ ಮತ್ತು ಅನಿತಾ ಸುರೇಂದ್ರ ಕುಮಾರ್ ಅವರು ಈ ಜೈನ್ ಮಿಲನ್ ರಾಷ್ಟ್ರೀಯ ಉಪಾಧ್ಯಕ್ಷರು ಮತ್ತು ಈ ಕಾರ್ಯಕ್ರಮವನ್ನು ಪ್ರೋತ್ಸಾಹಿಸ ಬಂದಿದ್ದಾರೆ. ಅವರ ಪ್ರೋತ್ಸಾಹ ಅಖಂಡವಾಗಿರೋದ್ರಿಂದಲೇ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿದೆ ಅಂತ ಹೇಳ್ತಾ ಮತ್ತೊಮ್ಮೆ ಈ ಭಜನಾ ಸ್ಪರ್ಧೆ ಅಖಂಡವಾಗಿ ನಡೀಲಿ ಅಂತ ನಾನು ಹಾರೈಸ್ತೇನೆ. ಯಾಕೆಂದರೆ ಈ ಭಜನೆ ಮನೆಗಳಲ್ಲಿ ನಡೀಬೇಕು. ನಾವೆಲ್ಲ ಮನೆಯಲ್ಲಿ ನಾವು ಭಜನೆ ಕಮ್ಮಟ ಅಂತ ಮಾಡ್ತೇವೆ ಧರ್ಮಸ್ಥಳದಲ್ಲಿ. ಈಗ ಎಲ್ಲ ಕಡೆ ಕಮ್ಮಟಗಳು ಬಹಳ ವಿಶೇಷವಾಗಿ ನಡೀತದೆ. ಉದಾಹರಣೆಗೆ ಭಜನಾ ಕಮ್ಮಟದಲ್ಲಿ ಧರ್ಮಸ್ಥಳದಲ್ಲಿ ಯಾರು ಭಾಗವಹಿಸ್ತಾರೆ ಅವರೆಲ್ಲ ಈ ಮದುವೆ ನಿಶ್ಚಿತಾರ್ಥಗಳಲ್ಲೆಲ್ಲ ಹಿಂದೆ ಪಾರ್ಟಿ ನಡೀತಾ ಇತ್ತು. ಪಾರ್ಟಿ ಅಂತಂದರೆ ಮೋಜು ಅಂತಂದರೆ ಮದುವೆಯಲ್ಲಿ ಮೋಜು ಮಾಡಲಿಕ್ಕೆ ಆಗೋದಿಲ್ಲ ಅಂಥೇಳಿ ಅದಕ್ಕೆ ಮೊದಲೇ ನಿಶ್ಚಿತಾರ್ಥ ಎಂಗೇಜ್ಮೆಂಟ್ ಅಂತ ಮಾಡಿ ನಿಶ್ಚಿತಾರ್ಥದಲ್ಲಿ ಭಾಳ ಮೋಜು ಮಾಡ್ತಾಯಿದ್ರು. ಆದರೆ ಈಗ ಎಲ್ಲ ಕಡೆ ಆ ಮೋಜು ಮಾಡೋ ಬದಲು ಭಜನಾ ಕಮ್ಮಟ ನಡೀತಾ ಇದೆ. ಮತ್ತು ಈಗ ಡಿ ಜೆ ಸೆಟ್ ಅಂದರೆ ದೊಡ್ಡ ದೊಡ್ಡ ಡಿ ಜೆ ಸೆಟ್ಗಳನ್ನೆಲ್ಲ ಹಾಕ್ಕೊಂಡು ಮೆರವಣಿಗೆ ಮಾಡಿದೆ. ಈಗ ಅದೆಲ್ಲ ಮೆರವಣಿಗೆ ನಿಂತಿದೆ. ಮೆರವಣಿಗೆಯಲ್ಲಿ ಈಗ ಡಿ ಜೆ ಹಾಕಿ ಹಿಂಗೆ ಸಿನಿಮಾ ಹಾಡುಗಳನ್ನು ಗಟ್ಟಿಯಾಗಿ ನುಡಿಸೋದಕ್ಕಿಂತ ಹೆಚ್ಚು ಭಜನಾ ಕಮ್ಮಟದಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸ್ತಾ ಇದ್ದಾರೆ. ನಮ್ಮ ಧರ್ಮಸ್ಥಳದಿಂದ ಹಿಡಿದು ಮಂಗಳೂರಿನವರೆಗೆ ದಾರಿಯಲ್ಲಿ ಬರುವಾಗ ನಾನು ನೋಡ್ತಾ ಇದ್ದೆ. ಮಡಂತ್ಯಾರು, ಪುಂಜಾಲಘಟ್ಟ ಎಲ್ಲ ಕಡೆ ಕೂಡ ಭಜನೆಗೆ ಬಹಳ ವಿಶೇಷವಾದ ಆಕರ್ಷಣೆ ಮತ್ತು ಪ್ರೋತ್ಸಾಹ ಜನರಿಂದ ಸಮಾಜದಿಂದ ದೊರಕ್ತಾ ಇದೆ. ಇಂತಹ ಸಮಾಜದಲ್ಲಿ ನಮಗೆ ಇನ್ನೂ ಪ್ರೋತ್ಸಾಹ ದೊರಕಲಿ ಅಂತ ನಾನು ಹೆಚ್ಚು ಹಾರೈಸಿ ಈ ಕಾರ್ಯಕ್ರಮ ಪೂಜ್ಯರ ಸಮ್ಮುಖದಲ್ಲಿ ನಡೀತಾ ಇದೆ. ಮತ್ತು ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ನೇತೃತ್ವವನ್ನು ವಹಿಸಿ ಬಹಳ ಮುಂದುವರೆದಿರ್ತಕ್ಕಂಥ ನಮ್ಮ ರಾಜೇಂದ್ರ ಕುಮಾರ್ ಅವರು ಅವರ ನೇತೃತ್ವದಲ್ಲಿ ಮತ್ತು ರತ್ನಾಕರ್ ಜೈನ್ ಅವರ ನೇತೃತ್ವದಲ್ಲಿ ಭಾಳ ಚೆನ್ನಾಗಿ ನಡೀತಾ ಇದೆ. ಇದನ್ನು ಮುಂದೆ ಕೂಡ ನಡೀಲಿ ಅಂತ ನಾನು ಆಶಿಸ್ತೇನೆ. ಮುಂದೆ ಅಖಂಡವಾಗಿ ಇಂತಹ ಕಾರ್ಯಕ್ರಮ ನಡೀತಾ ಹೋಗಲಿ ಅಂತ ನಾನು ಆಶಿಸಿ ಈ ಕಾರ್ಯಕ್ರಮಕ್ಕೆ ಬೆಂಬಲ ಕೊಡ್ತೇನೆ. ಜಿನರಾಜ್ ಶಾಸ್ತ್ರಿಗಳ ಪುಸ್ತಕವನ್ನು ಇಲ್ಲಿ ಬಿಡುಗಡೆ ಮಾಡಲಾಗಿದೆ. ಜಿನರಾಜ್ ಶಾಸ್ತ್ರಿಗಳು ಈಗ ಈ ತಲೆಮಾರಿನವರಿಗೆ ಪರಿಚಯ ಇಲ್ಲದಿದ್ದರೂ ಕೂಡ ಹಿಂದಿನ ಮಧ್ಯಮ ತಲೆಮಾರಿನವರೆಲ್ಲ ಭಾಳ ಪರಿಚಯ ಇತ್ತು. ಯಾಕೆಂದರೆ ಆಗ ಭಾಷಣಕ್ಕೆ, ಜೈನ ಧರ್ಮದ ಭಾಷಣಕ್ಕೆ ಈಗ ಕೆಲವರು ತಯಾರಾಗ್ತಾ ಇದ್ದಾರೆ. ಆಗ ಅಖಂಡವಾಗಿ ಭಾಷಣಕ್ಕೆ ಯಾರು ಅಂತಂದರೆ ಜಿನರಾಜ್ ಶಾಸ್ತ್ರಿಗಳನ್ನು ಕರೀರಿ ಅಂತ. ನಮ್ಮ ಧರ್ಮಸ್ಥಳದಲ್ಲಿ ಹಾಗೆ ಏನಾದರೂ ಜೈನ ಧರ್ಮಕ್ಕೆ ಸಂಬಂಧಪಟ್ಟಂಥ ಕಾರ್ಯಕ್ರಮ ಇದ್ದರೆ ಯಾರು ಭಾಷಣಕ್ಕೆ ಯಾರಿಲ್ಲ, ಜಿನರಾಜ್ ಶಾಸ್ತ್ರಿಗಳೇ ಸಹಿ ಭಾಳ ಚೆನ್ನಾಗಿ ಭಾಷಣ ಮಾಡ್ತಿದ್ರು. ಭಾಳ ಚೆನ್ನಾಗಿ ಜೈನ ಧರ್ಮವನ್ನು ಭಾಳ ಆಳವಾಗಿ ಅಧ್ಯಯನ ಮಾಡಿದರು. ಹಾಗಾಗಿ ಅಂತಹ ವ್ಯಕ್ತಿಗಳ ಸ್ಮರಣಾರ್ಥ ಒಂದು ಪುಸ್ತಕವನ್ನು ಅವರ ಮಕ್ಕಳು ಮೊಮ್ಮಕ್ಕಳು ಸೇರಿ ತಂದಿದ್ದಾರೆ. ಬಹಳ ಸಂತೋಷ. ಅಂತಹ ಪುಸ್ತಕಗಳನ್ನು ಇವತ್ತು ಬಿಡುಗಡೆ ಮಾಡಿದ ನಮಗೆ ಭಾಳ ಸಂತೋಷ ಆಗಿದೆ. ಜಿನರಾಜ್ ಶಾಸ್ತ್ರಿ ಸ್ಮರಣೆ ಸದಾ ಇರಬೇಕು. ಅವರು ಸಿದ್ಧವನ ಗುರುಕುಲದಲ್ಲಿ ಮಾರ್ಗದರ್ಶಕರಾಗಿದ್ದುಕೊಂಡು ಅನೇಕ ವರ್ಷಗಳ ಕಾಲ ಅಲ್ಲೆಲ್ಲ ತುಂಬ ಕಾರ್ಯಕ್ರಮಗಳನ್ನು ಮಾಡಿದರು. ಅವರನ್ನು ಈ ಸಂದರ್ಭದಲ್ಲಿ ಸ್ಮರಿಸಿದ್ದು ಬಹಳ ಸೂಕ್ತವಾಗಿದೆ ಅಂತ ಹೇಳಿ ಜಿನರಾಜ್ ಶಾಸ್ತ್ರಿಗೆ ನನ್ನ ನಮನಗಳನ್ನು ಹೇಳಿ, ನಾನು ಕೂಡ ಇಲ್ಲಿ ವಿದ್ಯಾರ್ಥಿಗಳು ಪಿ ಹೆಗ್ಡೆಯವರು ಮತ್ತು ಪೂಜ್ಯ ಸ್ವಾಮೀಜಿಯವರು ಸಿದ್ಧವನದ ವಿದ್ಯಾರ್ಥಿಗಳು ಅಂತ ಹೇಳಿ ಹೆಮ್ಮೆ ಪಡ್ತದೆ. ನಾನು ಆಗ ಪಿ ಹೆಗ್ಡೆಯವರು ಹೇಳಿದೆ, ಹೆಗ್ಡೆಯವರು ಕೂಡ ಅಲ್ಲಿ ವಿದ್ಯಾರ್ಥಿಗಳು ಅಂತ. ಕೂಡ ಸಿದ್ಧನ ಗುರುಕುಲದಲ್ಲಿ ಇದ್ದೆ. ನಾನು ಕೂಡ ಸಿದ್ಧನ ಗುರುಕುಲದಲ್ಲಿ ಜಿನರಾಜ್ ಶಾಸ್ತ್ರಿಗಳ ಪಾಠವನ್ನು ಕೇಳಿದ್ದೇನೆ. ಭಗವದ್ಗೀತೆ ಬಗ್ಗೆ, ಭಾಗವತದ ಬಗ್ಗೆ ಮಾತಾಡೋದನ್ನು ಕೇಳಿದ್ದೇನೆ ಅಂತ ಹೇಳ್ತಾ ಅವರ ಸ್ಮರಣೆ ಬಹಳ ಯೋಗ್ಯವಾಗಿದ್ದು, ಅವರ ಸ್ಮರಣೆಯಿಂದ ಇವತ್ತು ನಮ್ಮೆಲ್ಲರಿಗೂ ಉತ್ಸಾಹ ಬರಲಿ. ಇನ್ನು ಶಾಸ್ತ್ರೀಯ ಪರಂಪರೆ ಕೊನೆಯಾಗಿದೆ. ಈಗ ಶಾಸ್ತ್ರೀಯ ಪರಂಪರೆ ಆರಾದಲ್ಲಿ ಉತ್ತರ ಪ್ರದೇಶದಲ್ಲಿರ್ತಕ್ಕಂಥ ಆರ ಅನ್ನುವಂಥ ಒಂದು ಸ್ಥಳದಲ್ಲಿ ಶಾಸ್ತ್ರೀಯ ಪಂಥ ಇತ್ತು. ಆದರೆ ಇವತ್ತು ಶಾಸ್ತ್ರೀಯ ಪಂಥವೇ ನಿಂತು ಹೋಗಿದೆ. ಅದರ ಬದಲು ಹೆಚ್ಚು ಶಾಸ್ತ್ರಿಗಳು ತಯಾರಾಗಿ ಬರಲಿ ಮತ್ತು ವಿದ್ವಾಂಸರು ತಯಾರಾದ ಸಮಾಜಕ್ಕೆ ಮಾರ್ಗದರ್ಶನ ಕೊಡ್ತಾ ಇರ್ಬೋದು ಅವರು ಅಂತ ಹೇಳ್ತಾ ಅವರೆಲ್ಲರೂ ಕೂಡ ಅಭಿನಂದಿಸಿ ಸ್ಮರಿಸಿ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಲಿ ಹಾರೈಸುತ್ತಾ ಈ ಮಿಲನ್ ಜೈನ್ ಮಿಲನ್ 8ರ ಆಶ್ರಯದಲ್ಲಿ ನಡೀತಕ್ಕಂಥ ರಾಜ್ಯದ ಜನಭಜನೆ ಅತ್ಯಂತ ಸೀಸನ್ 9 ಅತ್ಯಂತ ಯಶಸ್ವಿಯಾಗಿ ನಡೀಲಿ ಹಾರೈಸಿ ಎಲ್ಲರಿಗೂ ಶುಭವನ್ನು ಹಾರೈಸಿ. ಜಿನಭಜನಾ ಸ್ಪರ್ಧೆ ಸೀಸನ್ 9 ವಿದ್ಯುಕ್ತವಾಗಿ ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟನೆ ಮಾಡಿ
ಇದೀಗ ಈ ಕಾರ್ಯಕ್ರಮಕ್ಕೆ ಶುಭವನ್ನ ಹಾರೈಸಿದಂತಹ ಪೂಜ್ಯ ಕಾವಂದರರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ ನಿಮ್ಮ ಜೋರಾದ ಚಪ್ಪಾಳೆಯೊಂದಿಗೆ. ಈಗಾಗಲೇ ನೀವೆಲ್ಲರೂ ಕಣ್ತುಂಬಿಕೊಂಡಿದ್ದೀರಿ. ಇದೇ ವೇದಿಕೆಯಲ್ಲಿ ಸಿದ್ಧಮನದ ಸಂತ ಅನ್ನುವಂತಹ ಪುಸ್ತಕವನ್ನು ಬಿಡುಗಡೆ ಮಾಡಲಾಗಿದೆ. ಈ ಪುಸ್ತಕದ ಸಂಪಾದಕರಾಗಿರುವ ಡಾಕ್ಟರ್ ಶ್ರುತಕೀರ್ತಿರಾಜ ಅವರಿಗೆ ಇದೀಗ ಗೌರವಾರ್ಪಣೆಯನ್ನ ಮಾಡಬೇಕು ಅಂತ ನಾನು ಪೂಜ್ಯ ಕಾವಂದರರು ಹಾಗೆಯೇ ಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರ ಸಮ್ಮುಖದಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಇದೀಗ ಡಾಕ್ಟರ್ ಶ್ರುತಕೀರ್ತಿರಾಜ ಅವರಿಗೆ ಗೌರವಾರ್ಪಣೆ. ಅದೇ ರೀತಿಯಾಗಿ ನಮ್ಮ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಸನ್ಮಾನಿತರಾಗಿ ಆಗಮಿಸಿದ್ದಾರೆ ಇಬ್ಬರು ಮಹನೀಯರು. ಮೈಕೋ ಎಲೆಕ್ಟ್ರಿಕಲ್ನ ಮಾಲೀಕರ ಬಾರಿಗೆ ಪುರ ಪ್ರವೇಶವನ್ನ ಮಾಡಿರುವಂಥದ್ದು. ಇವತ್ತು ಭವ್ಯವಾದ ಮೆರವಣಿಗೆಯೊಂದಿಗೆ ಅವರ ಪುರ ಪ್ರವೇಶ ಈ ಒಂದು ಕಾರ್ಯಕ್ರಮದ ಸಂದರ್ಭದಲ್ಲೇ ಆಗಿರೋದು ನಮಗೆಲ್ಲರಿಗೂ ಕೂಡ ಹೆಮ್ಮೆಯ ವಿಚಾರ. ನಮ್ಮ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಪುರ ಪ್ರವೇಶವನ್ನ ಮಾಡಿ ದಿವ್ಯ ಸಾನ್ನಿಧ್ಯವನ್ನ ವಹಿಸಿರುವಂತಹ ಪರಮ ಪೂಜ್ಯ ಜಗದ್ಗುರು ಸ್ವಸ್ತಿ ಶ್ರೀ ಮಧಬಿನವ ಚಾರುಕೀರ್ತಿ ಪಂಡಿತಾಚಾರ್ಯವರ್ಯ ಭಟ್ಟಾರಕ ಪಟ್ಟಾಚಾರ್ಯವರ್ಯ ಮಹಾಸ್ವಾಮಿಗಳು ಶ್ರೀ ಕ್ಷೇತ್ರ ಶ್ರವಣಬೆಳಗೊಳ ಇವರ ಪಾದಪೂಜೆ ಹಾಗೆಯೇ ಗುರುವಂದನಾ ಕಾರ್ಯಕ್ರಮ ನೆರವೇರಲಿದೆ. ಅದಕ್ಕಿಂತ ಮುಂಚೆ ನಾವೆಲ್ಲರೂ ಪರಮ ಪೂಜ್ಯ ಸ್ವಾಮೀಜಿಗಳ ಆಶೀರ್ವಚನವನ್ನ ಕೇಳುವಂತಹ ಸಮಯ. बोलिए परम पूज्य जगद्गुरु स्वस्थ श्री श्री मधबिनव चारुकीर्ति पंडिताचार्यवर्य भट्टारक पट्टाचार्यवर्य महास्वामी जी की. ಇದೀಗ ಸ್ವಾಮೀಜಿಗಳ ಆಶೀರ್ವಚನದ ಸಮಯ. ಓಂ ನಮಃ ಸಿದ್ಧೇಭ್ಯಃ ಓಂ ನಮಃ ಸಿದ್ಧೇಭ್ಯಃ ಓಂ ನಮಃ ಸಿದ್ಧೇಭ್ಯಃ ಶ್ರೀ ವೀತರಾಗಾಯ ನಮಃ. ದೇವಾಸುರೇಂದ್ರನರನಾಗಸಮರ್ಚಿತೇಭ್ಯಃ ಪಾಪಪ್ರಣಾಶಕರಭವ್ಯಮನೋಹರೇಭ್ಯಃ घण्टाध्वजादिपरिवारविभूषितेभ्यो नित्यं नमो जगति सर्वजिनालयेभ्यः. नित्यं नमो जगति सर्वजिनालयेभ्यः. नित्यं नमो जगति सर्वजिनालयेभ्यः. जय बोलो चवेसो भगवान की, जय बोलो गोमटेश्वर बाहुबली भगवान की, जय बोलो अंतिम श्रुति केवली आचार्य भद्रबाहु स्वामी की, जय बोलो मम दीक्षा गुरु जगत गुरु कर्मयोगी चारुकीर्ति पंडिताचार्य वर्य महास्वामी जी की. ವೇದಿಕೆ ಮೇಲೆ ಘನ ಉಪಸ್ಥಿತಿಯನ್ನು ವಹಿಸಿ ಈ ಭಾರತೀಯ ಜೈನ್ ಮಿಲನಿನ ಜಿನಭಜನ ಸ್ಪರ್ಧೆಯ ಈ ಫೈನಲ್ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದಂತಹ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದಂತಹ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರೇ, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಅಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಮಂಗಳೂರು ಹಾಗೂ ಶ್ರೀ ಜೈನ ಧರ್ಮ ಜೀರ್ಣೋದ್ಧಾರ ಸಂಘ ಕಾರ್ಕಳದ ಕಾರ್ಯಾಧ್ಯಕ್ಷರಾದಂತಹ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಅವರೇ, ಹಾಗೆ ಈ ಕಾರ್ಯಕ್ರಮಕ್ಕೆ ವಿಶೇಷ ಮಾರ್ಗದರ್ಶನವನ್ನು ನೇತೃತ್ವವನ್ನು ವಹಿಸಿಕೊಂಡು ಬಂದಂತಹ ನವದೆಹಲಿ ಭಾರತೀಯ ಜೈನ ಮಿಲನ್ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರಾದಂತಹ ಧರ್ಮಸ್ಥಳದ ಸುರೇಂದ್ರ ಕುಮಾರ್ ಅವರೇ, ಈ ಕಾರ್ಯಕ್ರಮದ ಕನಸನ್ನು ಹೊಂದಿ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಈ ಕಾರ್ಯಕ್ರಮದ ರೂಪುರೇಷವನ್ನು ಹಾಕಿ ಈ ಜಿನಭಜನಾ ಸ್ಪರ್ಧೆಯ ಮಹಾರಥವನ್ನು ಎಳಿತಾ ಇರತಕ್ಕಂತಹ ರಾಷ್ಟ್ರೀಯ ಉಪಾಧ್ಯಕ್ಷರು ಭಾರತೀಯ ಜೈನ್ ಮಿಲನ್ ವೀರಾಂಗನ ಅನಿತಾ ಸುರೇಂದ್ರ ಕುಮಾರ್ ಅವರೇ,
ಮಂಗಳೂರು ಜೈನ್ ಮಿಲನ್ನಿನ ಅಧ್ಯಕ್ಷರಾದಂತಹ ರತ್ನಾಕರ್ ಜೈನ್ರವರೇ, ಹಾಗೆ ಖ್ಯಾತ ನ್ಯಾಯವಾದಿಗಳಾದಂತಹ PP ಹೆಗ್ಗಡೆ ಅವರೇ, ಹಾಗೆ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂತಹ ಎಲ್ಲ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂತಹ ಗಣ್ಯರೇ, ಸದ್ಧರ್ಮ ಸಂಯುಕ್ತ ಬಂಧುಗಳೇ, ಈ ದಿನ ನಾವೆಲ್ಲರೂ ಕೂಡ ಕಡಲ ನಗರಿ ಮಂಗಳೂರಿನಲ್ಲಿ ಭಾರತೀಯ ಜೈನ್ ಮಿಲನ್ ವಲಯ 8ರಿಂದ ಆಯೋಜಿಸಲ್ಪಟ್ಟಂತಹ ಜಿನಭಜನಾ ಸ್ಪರ್ಧೆ ಸೀಸನ್ 9ರಲ್ಲಿ ನಾವೆಲ್ಲರೂ ಕೂಡ ಉಪಸ್ಥಿತರಿದ್ದೇವೆ. ನಿನ್ನೆಯಿಂದ ಈ ಜಿನಭಜನಾ ಸ್ಪರ್ಧೆಯ ಸೆಮಿಫೈನಲ್ ಹಾಗೆ ಈ ದಿನ ಫೈನಲ್ ಕಾರ್ಯಕ್ರಮ ನಡೆಯಲಿದೆ. ನಿನ್ನೆ ಹಲವಾರು ನಾಡಿನಾದ್ಯಂತ ಎಲ್ಲ ಶ್ರಾವಕ ಶ್ರಾವಕಿಯರು, ವಿದ್ಯಾರ್ಥಿಗಳು, ಮಕ್ಕಳು ಎಲ್ಲರೂ ಕೂಡ ಈ ಜಿನಭಜನಾ ಸ್ಪರ್ಧೆಯಲ್ಲಿ ಪಾಲ್ಗೊಂಡು ಆ ಜಿನೇಂದ್ರ ಭಗವಂತನ ಭಕ್ತಿಯನ್ನು ಮಾಡ್ತಾ ಇದ್ದೀರಾ. ಈ ಮಂಗಳೂರಿನಲ್ಲಿ ಮಾಡಿರ್ತಕ್ಕಂತಹ ಈ ಜಿನಭಜನೆ ಕಾರ್ಯಕ್ರಮದಿಂದ ಹಾಗೆ ಎಲ್ಲ ವಿದ್ಯಾರ್ಥಿಗಳು, ಶ್ರಾವಕ ಶ್ರಾವಕಿಯರು ಹಾಡಿದಂತಹ ಜಿನಭಜನೆಗೆ ಸಮುದ್ರವೂ ಕೂಡ, ಯಾರೂ ಮಾತಾಡೋಗಿಲ್ಲ, ಸಮುದ್ರವೂ ಕೂಡ ಖುಷಿಯಾಗಿ ನಿಮ್ಮ ಭಜನೆಗೆ ತಾಳವನ್ನು ಹಾಕ್ತಾ ಇದೆ. ಸಮುದ್ರದ ಅಲೆಗಳು ನೋಡಿ, ಅದೇನಾದರೂ ಹಿಂದೆ ಮುಂದೆ ಆಗ್ತದಾ? ಹೇಗೆ ನೀವು ತಬಲದಲ್ಲಿ ತಾಳ ಹಾಕಿದಂಗೆ, ಗೆಜ್ಜೆಯನ್ನು ಹಾಕಿದಾಗೆ ಅದು ಕೂಡ ಒಂದೇ ರೀತಿಯಾಗಿ, ಅದರಲ್ಲೂ ನಿನ್ನೆ ಬಹಳಷ್ಟು ಖುಷಿಯಿಂದ ಅದು ತನ್ನ ಅಲೆಗಳ ತಾಳ ರೂಪವಾಗಿ ಅಲೆಗಳನ್ನು ಬೀಸ್ತಾ ಇದೆ, ತಾಳವನ್ನು ಹಾಕ್ತಿದೆ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳ್ಬೋದು. ಹಾಗೆ ಹೇಗೆ ಒಂದು ಕಾಡಿನಲ್ಲಿ, ಕಾಡಿನ ರಾಜ ಯಾರು? ಸಿಂಹ. ಈ ದಕ್ಷಿಣ ಕನ್ನಡದಲ್ಲಿ ಬಂದರೆ ಭಾಷಣ ಮಾಡೋವರಿಗೆ, ಪ್ರವಚನ ಮಾಡೋವರಿಗೆ ಬಹಳ ಕಷ್ಟ. ನಮ್ಮ ಕರ್ನಾಟಕದ ನೆಚ್ಚಿನ ಹಾಸ್ಯ ಮಾಡ್ತಕ್ಕಂಥವ್ರು ಯಾರು? ಪ್ರಾಣೇಶ್. ಅವರು ಕೂಡ ಹೇಳ್ತಾರಂತೆ, ಎಲ್ಲಿ ಬೇಕಾದರೂ ಹಾಸ್ಯ ಕಾರ್ಯಕ್ರಮ ಮಾಡ್ಬೋದು, ಆದರೆ ದಕ್ಷಿಣ ಕನ್ನಡದಲ್ಲಿ ಮಾಡೋದು ಬಹಳ ಕಷ್ಟ ಅಂತ. ಯಾಕೆ ಅಂತಂದರೆ ರಿಯಾಕ್ಷನ್ನೇ ಬರೋದಿಲ್ಲ ಆ ಕಡೆಯಿಂದ, ಅಲ್ವಾ? ಎಷ್ಟು ಸೈಲೆಂಟಾಗಿದ್ದೀರಿ ನೋಡಿ. ಹಾಗೆ ಇರಬಾರ್ದು. ನಾವು ಕೇಳಿದ್ದಕ್ಕೆ ಉತ್ತರ ಕೊಡಬೇಕು, ನಾವು ಹೇಳಿದ್ದಕ್ಕೆ ನೆಗಾಡಬೇಕು, ನಾವು ಹೇಳಿದ್ದಕ್ಕೆ ಪ್ರತ್ಯುತ್ತರವನ್ನು ಕೊಡಬೇಕು. ಯಾರು ಕಾಡಿನ ರಾಜ? ಯಾರು? ಹೇಗೆ ಕಾಡಿನ ರಾಜ ಸಿಂಹನ ಗರ್ಜನೆ ಇಡೀ ಕಾಡಿಗೆ ಕೇಳುತ್ತದೆಯೋ, ಅದೇ ರೀತಿ ಹೇಗೆ ನಾವು ಈ ಮಂಗಳೂರಿನ ಸಮುದ್ರವನ್ನು ನೋಡಿದರೆ ಸಮುದ್ರದ ಅಲೆ, ಸಮುದ್ರದ ದಂಡೆಯಲ್ಲಿ, ಸಮುದ್ರದ ಕಡಲಿನಲ್ಲಿ ಅದರ ಅಲೆಯ ಒಂದು ಅಬ್ಬರ ಕೇಳಿಸ್ತದೆಯೋ, ಅದೇ ರೀತಿ ಈ ನಮ್ಮ ಅನಿತಮ್ಮ ಮಾಡ್ತಾ ಇರತಕ್ಕಂತಹ ಈ ಜಿನಭಜನೆಯ ಸ್ಪರ್ಧೆಯ ಗರ್ಜನೆ ಇಡೀ ಕರ್ನಾಟಕದಾದ್ಯಂತ ಕೇಳಿಸ್ತಾ ಇದೆ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳ್ಬೋದು. ಹಾಗೆ ನಮ್ಮ ಶಿಷ್ಯರು ನಿನ್ನೆ ಹೇಳ್ತಾ ಇದ್ರು, ಜ್ವಾಲಾಮಾಲ ನ್ಯೂಸಿನ ಲೈವ್ ಎಲ್ಲ ಕರ್ನಾಟಕದ ಜೈನ ಕಾರ್ಯಕ್ರಮಗಳೆಲ್ಲವನ್ನು ಕೂಡ ಕವರ್ ಮಾಡ್ತಾ ಇರ್ತಾರೆ. ಆದರೆ ಯಾವುದೇ ಕಾರ್ಯಕ್ರಮ ಆದರೂ ಆ ಒಂದು ಲೈವ್ ಮಾಡಿದಂತಹ ಕಾರ್ಯಕ್ರಮ 2,000 ಜನ ಒಂದು ವೀಕ್ಷಕರಿರ್ತಾರೆ, ಅಥವಾ 5,000 ಇರ್ತಾರೆ. ಹೆಚ್ಚು ಅಂದರೆ 10, 12, 15,000 ವೀಕ್ಷಣೆ ಆಗ್ತದೆ. ಆದರೆ ಈ ಜಿನಭಜನೆ ಕೇವಲ ಬರೀ ನಿನ್ನೆ ನಡೆದಂತಹ ಸೆಮಿಫೈನಲ್ ಕಾರ್ಯಕ್ರಮ ಸುಮಾರು 30,000 ಜನ ವೀಕ್ಷಣೆಯನ್ನು ಮಾಡಿದ್ದಾರೆ ಅಂಥೇಳಿ ನಾವು ಕೇಳ್ಪಟ್ಟು. ಹಾಗೆ ಎಷ್ಟು ಈ ಒಂದು ಜಿನಭಜನೆಯ ಗರ್ಜನೆ ಈ ನಾಡಿನಾದ್ಯಂತ ಇದೆ ಅನ್ನೋದಕ್ಕೆ ಇದೇ ಒಂದು ಸಾಕ್ಷಿ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳ್ಬೋದಾಗಿದೆ. ಇಂತಹ ಒಂದು ವಿಶೇಷ ಕಾರ್ಯಕ್ರಮ ಈ ದಿನ ಸೀಸನ್ 9 ವರ್ಷಗಳಿಂದ ನಮ್ಮ ಶ್ರೀಮತಿ ಅನಿತಾ ಸುರೇಂದ್ರ ಕುಮಾರ್ ಅವರು ಈ ವಿಶೇಷ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬಂದಿದ್ದಾರೆ. ಹಾಗೆ ಈ ವರ್ಷ ಈ ಮಂಗಳೂರು ಮಹಾನಗರದಲ್ಲಿ ನೆರವೇರ್ತಾ ಇದೆ. ಹಾಗೆ ಮುಂದಿನ ವರ್ಷ ನಾವು ಕೇಳದ ಹಾಗೆ ದಶಮಾನೋತ್ಸವವನ್ನು ಹೊಂಬುಜ ಜೈನದ ಮಠದಲ್ಲಿ ಮಾಡಬೇಕು ಅಂತಕ್ಕಂತಹ ಭಾವನೆಯನ್ನು ಅವರು ಮಾಡಿಕೊಂಡಿದ್ದಾರೆ. ಹಾಗೆ ನಮ್ಮದು ಒಂದು, ಈಗ ನಮ್ಮ ರಾಜೇಂದ್ರ ಕುಮಾರ್ ಅವರು ಒಂದು ಭಾವನೆಯನ್ನು ವ್ಯಕ್ತಪಡಿಸಿದರು. ಅದೇ ರೀತಿಯಾಗಿ ನಮ್ಮ ಭಾವನೆಯನ್ನು ಒಂದು ವ್ಯಕ್ತಪಡಿಸ್ತೀವಿ. ಶ್ರವಣಬೆಳಗೊಳದಲ್ಲಿ
ನಾವು ಹೇಳಿಲ್ಲ ಇನ್ನೂ. ಶ್ರವಣಬೆಳಗೊಳದಲ್ಲಿ 12 ವರ್ಷಕ್ಕೊಮ್ಮೆ ಬಾಹುಬಲಿಯ ಮಹಾಮಸ್ತಕಾಭಿಷೇಕ ಆಗ್ತದೆ. ಹಾಗೆ ಇದರ 12 ವರ್ಷದ ಒಂದು ಫೈನಲ್ ಕಾರ್ಯಕ್ರಮವನ್ನು, 12 ಅಂದರೆ 12, 12 ವರ್ಷದ ಕಾರ್ಯಕ್ರಮವನ್ನು ಶ್ರವಣಬೆಳಗೊಳದಲ್ಲಿ ಮಾಡಬೇಕು ಅಂಥೇಳಿ ಈ ಸಂದರ್ಭದಲ್ಲಿ ಈ ವೇದಿಕೆಯ ಮುಖಾಂತರ ನಾವು ಅನಿತಮ್ಮ ಅವರ ಹತ್ರ ಹಾಗೆ ವೀರೇಂದ್ರ ಹೆಗ್ಗಡೆಯವರಲ್ಲಿ ನಾವು ಪ್ರಸ್ತಾವವನ್ನು ಇಡ್ತೇವೆ. ಹಾಗೆ ನಿನ್ನೆಯಿಂದಲೂ ಎಲ್ಲ ನಾಡಿನಾದ್ಯಂತ, ನಾಡಿನ ಮೂಲೆ ಮೂಲೆಗಳಿಂದ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮ ಜಿನಭಜನೆ ಸ್ಪರ್ಧೆಯಲ್ಲಿ ಎಲ್ಲರೂ ಕೂಡ ಪಾಲ್ಗೊಂಡು ಆ ಜಿನೇಂದ್ರ ಭಗವಂತನ ಒಂದು ಭಕ್ತಿಯನ್ನು ತಾವೆಲ್ಲರೂ ಕೂಡ ಮಾಡ್ತಾ ಇದ್ದೀರಾ. ಹಾಗೆ ಈ ಭಜನೆ ಅನ್ನುವಂಥದ್ದು ಆತ್ಮ ಮತ್ತು ಪರಮಾತ್ಮನ ನಡುವೆ ಇರತಕ್ಕಂತಹ ಒಂದು ಸೇತುವೆ ಅಂತ ಹೇಳ್ಬೋದು. ಆತ್ಮನಿಂದ ಪರಮಾತ್ಮನಾಗೋದಕ್ಕೆ ಮಧ್ಯ ಒಂದು ಸೇತುವೆ. ಭಜನೆಯ ಒಂದು ಮುಖಾಂತರ ನಾವೆಲ್ಲರೂ ಕೂಡ ನಮ್ಮ ಭಕ್ತಿಯಿಂದ, ಭಜನೆ ಅಂತಂದ್ರೇನು? ನಮ್ಮ ಭಕ್ತಿ, ಭಗವಂತನ ಪ್ರತಿ ಇರತಕ್ಕಂತಹ ನಮ್ಮ ಭಕ್ತಿಯೇ ಭಜನೆಯ ರೂಪವನ್ನು ಹೊಂದುತ್ತದೆ. ಹಾಗೆ ಈ ನಮ್ಮ ಭಜನೆ ಅಥವಾ ಭಕ್ತಿಯನ್ನು ನಾವೆಲ್ಲ ಏನು ಭಗವಂತನ ಪ್ರತಿ ಮಾಡ್ತೀವಿ, ಇದರಲ್ಲಿ ಯಾವುದೇ ಒಂದು ಅಪೇಕ್ಷೆಗಳಿರಬಾರ್ದು. ಏನೋ ಕ್ಯಾಮ್ರಾಮನ್ ಎಲ್ಲ ಯಾರ್ಯಾರು ಮಾತಾಡ್ತಾ ಇದ್ದಾರೆ ಅಂತ ಕವರ್ ಮಾಡ್ಕೊಳ್ಳಿ, ಆಯಿತಾ? ಯಾರ್ಯಾರು ಮಾತಾಡ್ತಾ ಇದ್ದಾರೆ, ಲಿಪ್ ಮೂಮೆಂಟ್ ಆಗ್ತಾಯಿದೆ, ಎಲ್ಲರದ್ದು ಕವರ್ ಮಾಡಿ ನಾಡಿನಾದ್ಯಂತ ಎಲ್ಲ ಜನಗಳು ನೋಡಿ. ಜಿನಭಜನೆ ಕಾರ್ಯಕ್ರಮದಲ್ಲಿ ಎಲ್ಲ ಸಭೆಯಲ್ಲಿ ಮಾತಾಡ್ತಾ ಕೂತಿದ್ದಾರೆ ಅಂತೇಳಿ ಎಲ್ಲ ಗೊತ್ತಾಗಲಿ. ಹಾಗೆ ಯಾವತ್ತೂ ಕೂಡ ಜಿನೇಂದ್ರನ ಪ್ರತಿ ಭಕ್ತಿಯನ್ನು ಮಾಡುವಂತಹ ಸಂದರ್ಭದಲ್ಲಿ ಯಾವುದೇ ಅಪೇಕ್ಷೆಯನ್ನು ಇಡಬಾರ್ದು, ಯಾವುದೇ ಡಿಮ್ಯಾಂಡನ್ನು ಇಡಬಾರ್ದು ಅಲ್ವಾ? ನಾವು ಯಾವತ್ತೂ ಕೂಡ ಜೈನರು ಗುಣಗಳ ಆರಾಧಕರು. ಯಾವ ಆರಾಧಕರು? ನಾವು ಮೂರ್ತಿಯ ಆರಾಧಕರಲ್ಲ, ನಾವು ಕಲ್ಲಿನ ಆರಾಧಕರಲ್ಲ, ನಾವು ಗುಣಗಳ ಆರಾಧಕರು. ತತ್ವಾರ್ಥ ಸೂತ್ರದ ಪ್ರಥಮ ಏನು ಬರ್ತದಲ್ಲ ಮಂಗಳಾಚರಣೆ, ಅದರಲ್ಲಿ ಏನು ಹೇಳ್ತೀರಿ? ಒಂದೇ ತದ್ಗುಣ ಲಬ್ಧಿ. ಯಾವತ್ತೂ ಕೂಡ ನಿನ್ನ ಗುಣಗಳು ನನಗೆ ಪ್ರಾಪ್ತಿಯಾಗಲಿ ಅಂಥೇಳಿ ನಾವು ಯಾವತ್ತೂ ಕೂಡ ಭಗವಂತನ ಪ್ರತಿ ಭಾವನೆಯನ್ನು ಇಟ್ಕೊಂಡು ನಾವು ಭಜನೆಯನ್ನು, ಭಕ್ತಿಯನ್ನು ಭಗವಂತನಲ್ಲಿ ಸಲ್ಲಿಸಬೇಕಾಗ್ತದೆ. ಹಾಗೆ ಈ ಭಕ್ತಿಯಲ್ಲೂ ಕೂಡ ಬಹಳಷ್ಟು ಶಕ್ತಿ ಇರತಕ್ಕಂಥದ್ದು. ಇದಕ್ಕೆ ನಮ್ಮ ಶಾಸ್ತ್ರಗಳಲ್ಲಿ ನಮ್ಮ ಪೂರ್ವಾಚಾರ್ಯರ ಹಲವಾರು ಉದಾಹರಣೆಗಳು ನಮಗೆ ಸಿಗ್ತಾ ಹೋಗ್ತದೆ. ಯಾವ ಉದಾಹರಣೆ ಸಿಗ್ತದೆ? ಎಲ್ಲದಕ್ಕಿಂತ ಮುಖ್ಯವಾಗಿ ಸಿಗುವಂಥದ್ದು ಭಕ್ತಾಮರ ಸ್ತೋತ್ರ. ಏನಿದು ಭಕ್ತಾಮರ ಸ್ತೋತ್ರ? ಏನು ಸ್ತೋತ್ರ? ಭಜನೆ, ಭಗವಂತನ ಪ್ರತಿ ಆದಿನಾಥ ಸ್ವಾಮಿಯ ಒಂದು ಭಕ್ತಿ ಮಾಡಿದ್ರಿಂದ ಮಾನತುಂಗಾಚಾರ್ಯರಿಗೆ ಏನಾಯಿತು ಅಂಥೇಳಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆಯಾ ಇಲ್ವಾ? ಯಾರಿಗೆ ಗೊತ್ತಿಲ್ಲ ಕೈ ಎತ್ತಿ. ಗೊತ್ತಿಲ್ವಾ? ಮಾನತುಂಗಾಚಾರ್ಯರಿಗೆ ಅರಸರು ಜೈಲಿಗೆ ಹಾಕದಂತಹ ಸಂದರ್ಭದಲ್ಲಿ ಅವರು ಆದಿನಾಥ ಸ್ವಾಮಿಯ ಭಕ್ತಿಯನ್ನು ಮಾಡಿದ ನಂತರ 48 ಕೋಣೆಗಳು, 48 ಬೀಗಗಳು ಎಲ್ಲವೂ ಕೂಡ ತೆರೆದು ಅವರಿಗೆ ಮುಕ್ತಿಯನ್ನು ಹೊಂದುತ್ತಾರೆ. ಇದು ಭಕ್ತಿಯಲ್ಲಿ ಇರ್ತಕ್ಕಂತಹ ಶಕ್ತಿ ಅಂಥೇಳಿ ನಾವು ಹೇಳ್ಬೋದು. ಅದೇ ರೀತಿಯಾಗಿ ಪೂಜ್ಯಪಾದಾಚಾರ್ಯರು ಎರಡನೆಯ ಉದಾಹರಣೆ. ಪೂಜ್ಯಪಾದಾಚಾರ್ಯರಿಗೆ 2 ಕಣ್ಣುಗಳು ದೃಷ್ಟಿ ಹೋಗಿರ್ತದೆ. ಆವಾಗ ಏನು ರಚನೆ ಮಾಡ್ತಾರೆ? ಶಾಂತ್ಯಾಷ್ಟಕ. ನ ಸ್ನೇಹಾಚರಣಂ ಪ್ರಯಾಂತಿ ಭಗವನ್. ಇದನ್ನು ಶಾಂತ್ಯಾಷ್ಟಕವನ್ನು ರಚನೆ ಮಾಡಿದಂತಹ ಸಂದರ್ಭದಲ್ಲಿ ಆ ಶಾಂತಿನಾಥ ಸ್ವಾಮಿಯ ಪ್ರತಿ ಇದ್ದಂತಹ ಭಕ್ತಿಯಿಂದ ಅವರಿಗೆ ಅವರ ದೃಷ್ಟಿ ಏನು ಕಳ್ಕೊಂಡಿರ್ತಾರಲ್ಲ, ಆ ದೃಷ್ಟಿ ಕೂಡ ಅವರಿಗೆ ಪುನಃ ವಾಪಸ್ ಬರ್ತದೆ ಅಂತಕ್ಕಂಥದ್ದು ನಮ್ಮ ಶಾಸ್ತ್ರಗಳಲ್ಲಿ ಸಿಗ್ತಕ್ಕಂತಹ ಉದಾಹರಣೆಗಳು. ಅದೇ ರೀತಿಯಾಗಿ ಇನ್ನೂ ವಿಶೇಷವಾದಂತಹ ಒಂದು ಉದಾಹರಣೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥದ್ದು, ನಿಮ್ಮ ಪಕ್ಕದಲ್ಲೇ ಇರುವಂತಹ ಒಂದು ಉದಾಹರಣೆ ಅಂತಂದರೆ ಉಡುಪಿಯ ಕೃಷ್ಣ ಮಠದ ಉದಾಹರಣೆ. ಯಾರು? ಕನಕದಾಸರು ಅವರಿಗೆ ಒಳಗೆ ಹೋಗಲಿಕ್ಕೆ ಪ್ರವೇಶ ಸಿಗದಿದ್ದಂತಹ ಸಂದರ್ಭದಲ್ಲಿ ಭಗವಂತನ ಹಿಂಭಾಗದಲ್ಲಿ ನಿಂತು ಆ ಭಗವಂತನ ಸ್ತುತಿ, ಕೃಷ್ಣ ಭಗವಂತನ ಸ್ತುತಿಯನ್ನು ಮಾಡಿ, ಅವರ ಸ್ತವನವನ್ನು ಮಾಡಿ, ಅವರ ಭಕ್ತಿಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಆ ಭಕ್ತಿಯ ಶಕ್ತಿಯಿಂದ ಆ ಭಗವಂತನೇ ತಿರುಗಿದ್ದಾರೆ, ಆ ಭಗವಂತರ ಒಂದು ಮೂರ್ತಿಯೇ ತಿರುಗಿದೆ ಅಂತಂದರೆ ಆ ನಿಜವಾದ ಭಜನೆ ಅಥವಾ ಭಕ್ತಿಯಲ್ಲಿ ಇರ್ತಕ್ಕಂತಹ ಶಕ್ತಿ ಏನು ಅಂಥೇಳಿ ನಾವೆಲ್ಲರೂ ಕೂಡ
ಯೋಚನೆ ಮಾಡಬೇಕಾಗ್ತದೆ. ಹಾಗೆ ನಾವೆಲ್ಲರೂ ಕೂಡ ಭಜನೆ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಶ್ರದ್ಧಾ ಭಕ್ತಿಯಿಂದ ನಾವು ಭಜನೆಯನ್ನು ಹಾಡನ್ನು ಹಾಡಬೇಕಾಗ್ತದೆ. ಹಾಗೆ ಇಲ್ಲಿ ಹಲವಾರು ಸಂಗೀತಗಾರರು ಇದ್ದಾರೆ. ನಮ್ಮ ಜಯಶ್ರೀ ಅವರಿದ್ದಾರೆ, ಹಾಗೆ ಹೊಸ್ಮಾರವರು ಇದ್ದಾರೆ, ಪೂಜ್ಯ ಮೋಹನ್ರಿದ್ದಾರೆ, ತುಂಬ ಜನ ಇಲ್ಲಿ ಸಂಗೀತಗಾರರು ಇದ್ದಾರೆ. ಅವರೆಲ್ಲರ ಹಾಡಿನಲ್ಲಿ ನೀವು ನೋಡ್ಬೋದು, ಅವರು ಸುಮ್ಮನೆ ಹಾಡ್ಕೊಂಡು ಹೋದರೆ ಆ ಹಾಡೇ ಅನಿಸೋದಿಲ್ಲ, ಭಜನೆ ಅಂತಲೇ ಅನಿಸೋದಿಲ್ಲ. ಆದರೆ ಆ ಭಜನೆಯಲ್ಲಿ ಯಾವಾಗ ಆ ಭಕ್ತಿಯನ್ನು, ನಿಜವಾದ ಭಕ್ತಿಯನ್ನು ತುಂಬ್ತಾರೋ, ಜಯಶ್ರೀ ಅಮ್ಮವರು ವಿಧಾನ ಮಾಡ್ತಾರೆ. ಸಿದ್ಧಚಕ್ರ ವಿಧಾನ ಮಾಡಬೇಕಾದ್ರೆ ಆ ವಿಧಾನದ ಜೊತೆಗೆ ಹಾಡು ಹೇಳ್ತಾ ಇರ್ತಾರೆ, ಅದರ ಜೊತೆಗೆ ಒಂದು ಪುಂಜದಲ್ಲಿ ಅಕ್ಕಿ ಹಿಡ್ಕೊಂಡು ಅವರು ಕೂಡ ಬೆಳಗ್ತಾ ಇರ್ತಾರೆ. ಅದು ನಿಜವಾದ ಭಕ್ತಿ ಅಂಥೇಳಿ ನಾವು ಹೇಳ್ಬೋದಾಗ್ತದೆ. ಹಾಗೆ ಆ ಯಾವ ಹಾಡಿನಲ್ಲಿ ಯಾವ ಹಾಡಿನಲ್ಲಿ ಆ ನಿಜವಾದ ಭಕ್ತಿ ತುಂಬಿರ್ತದೆ, ಆ ಹಾಡು ನಿಜವಾದ ಭಜನೆ ಅಂಥೇಳಿ ಕರೆಸ್ಕೊಳ್ತದೆ. ಹಾಗೆ ಅಷ್ಟೊಂದು ವಿಶೇಷವಾದಂತಹ ಶಕ್ತಿ ಭಕ್ತಿಯಲ್ಲಿ ಇರ್ತದೆ. ಹಾಗೆ ನಮ್ಮ ಗುರುಗಳಾದಂತಹ ಕರ್ಮಯೋಗಿ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರು ಮುಕ್ತಿಯ ಸೂತ್ರವನ್ನು ನಮಗೆ ಹೇಳಿಕೊಟ್ಟಿದ್ದು. ಯಾವ ಸೂತ್ರ? ಮುಕ್ತಿಯ ಸೂತ್ರ. ಭಕ್ತಿಯಿಂದ ಶಕ್ತಿ, ಶಕ್ತಿಯಿಂದ ಯುಕ್ತಿ, ಯುಕ್ತಿಯಿಂದ ಮುಕ್ತಿ ಅಂಥೇಳಿ ನಮ್ಮ ಗುರುಗಳಾದಂತಹ ಕರ್ಮಯೋಗಿ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರು ಹೇಳಿದರು. ಏನು ಹೇಳಿ? ಭಕ್ತಿಯಿಂದ ಶಕ್ತಿ, ಹೇಳಿ, ಭಕ್ತಿಯಿಂದ ಶಕ್ತಿ, ಶಕ್ತಿಯಿಂದ ಯುಕ್ತಿ, ಯುಕ್ತಿಯಿಂದ ಮುಕ್ತಿ ಅಂತೇಳಿ. ಹೀಗೆ ಇದು ಮುಕ್ತಿಯ ಒಂದು ಮಾರ್ಗ, ಮುಕ್ತಿಯ ಒಂದು ಸೂತ್ರ ಅಂಥೇಳಿ ನಮ್ಮ ಗುರುಗಳಾದಂತಹ ಕರ್ಮಯೋಗಿ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರು ಹೇಳಿರ್ತಕ್ಕಂಥದ್ದು. ಹಾಗೆ ಈ ಒಂದು ಭಜನೆಯಲ್ಲಿ, ಸಂಗೀತದಲ್ಲಿ ಎಷ್ಟು ಶಕ್ತಿ ಇದೆ ಅಂತಂದರೆ, ಎಂತಹ ಒಬ್ಬ ಕಟುಕನನ್ನು ಕೂಡ ಕರಗಿಸುವಂತಹ ಶಕ್ತಿ ಈ ಭಜನೆ, ಕಟುಕನನ್ನು ಕೂಡ ಕರಗಿಸುವಂತಹ ಶಕ್ತಿ ಈ ಭಜನೆ ಅಥವಾ ಸಂಗೀತದಲ್ಲಿ ಇದೆ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ತಿಳಿಬೇಕಾಗ್ತದೆ. ಅದೇ ರೀತಿಯಾಗಿ ನಾವೆಲ್ಲರೂ ಕೂಡ ಯಾವುದಾದ್ರೂ ಒಂದು ದುಃಖದ ಸಂದರ್ಭದಲ್ಲಿ, ಯಾವುದೋ ಒಂದು ಬಹಳ ಬೇಸರದ ಸಂದರ್ಭದಲ್ಲಿ ನಾವು ಮೊದಲು ಏನು ಮಾಡ್ತೀವಿ? ಯಾವುದಾದ್ರೂ ಒಂದು ಹಾಡನ್ನು, ಭಜನೆಯನ್ನು ಮೊಬೈಲಲ್ಲಿ ಹಾಕ್ಕೊಳ್ತೀವಲ್ವಾ? ಅದು ಕೇಳಿದಂತಹ ಸಂದರ್ಭದಲ್ಲಿ ಆ ಸಂಗೀತದ ಒಂದು ಮಧುರ ಅಥವಾ ಭಜನೆಯಲ್ಲಿ ನಮ್ಮ ಎಲ್ಲ ನೋವುಗಳು, ದುಃಖಗಳು ಕೂಡ ನಾಶವಾಗ್ತದೆ. ಹಾಗಾಗಿ ಈ ಭಜನೆ ಹಾಡಿನಲ್ಲಿ ಬಹಳಷ್ಟು ಶಕ್ತಿ ಇದೆ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳ್ತಾ. ಹಾಗೆ ಭಕ್ತಿ ಅಂತಂದರೆ ಏನು? ಭಕ್ತಿ ಅಂತಂದರೆ ಸ್ತುತಿಸುವಂಥದ್ದು, ಅವರ ಗುಣಗಳನ್ನು ಸ್ತುತಿಸುವಂಥದ್ದು. ಈ ಭಜನೆ ಭಕ್ತಿ ಕೇವಲ ಭಗವಂತರಿಗಷ್ಟೇ ಸೀಮಿತ ಆಗಿರ್ತಕ್ಕಂಥದ್ದಲ್ಲ. ನಿಮ್ಮ ದಿನನಿತ್ಯದ ಜೀವನದಲ್ಲೂ ಕೂಡ ಇದರ ಪ್ರಭಾವ ಬಹಳಷ್ಟಿದೆ. ಯಾಕೆ ಅಂತ ಕೇಳಿ ನಿಮಗೊಂದು ದೊಡ್ಡ ಸೂತ್ರ ಹೇಳ್ಕೊಡ್ತೀವಿ. ಯಾಕೆ ಅಂತಂದರೆ, ನಿಮ್ಮದು ಯಾವುದೇ ಒಂದು ದೊಡ್ಡ ಕೆಲಸ ಆಗಿರಬೇಕು. ಈಗ PP ಹೆಗಡೆಯವ್ರ ಹತ್ರ ನಿಮ್ಮ ಹತ್ರ ಯಾವುದೋ ಒಂದು ದೊಡ್ಡ ಕೇಸ್ ಇದೆ, ಕೆಲಸ ಆಗಬೇಕು ಅಂತಂದರೆ ಏನು ಮಾಡಬೇಕು? ಅವರ ಸ್ತುತಿಯನ್ನು ಮಾಡಬೇಕು. ಹೌದಾ? PP ಹೆಗಡೆಯವರು ನೀವು ಬಹಳ ದೊಡ್ಡ ಲಾಯರ್, ಅಂದರೆ ಉದಾಹರಣೆ ಕೊಡ್ತಾ ಇದ್ದೀವಿ ನಾವು. PP ಹೆಗಡೆಯವರು ನೀವು ಬಹಳ ದೊಡ್ಡ ಲಾಯರು, ನೀವು ನಮ್ಮ ಜೈನ ಸಮಾಜಕ್ಕೆ ಹೆಮ್ಮೆ, ನೀವು ನಮ್ಮ ಜೈನ ಸಮಾಜಕ್ಕೆ ಗೌರವ ಅಂಥೇಳಿ ಅವರ ಸ್ತುತಿಗಳನ್ನು, ಅವರ ಗುಣಗಳನ್ನು ಹಾಡಿದರೆ ಏನು ಮಾಡ್ತಾರೆ? ನಿಮ್ಮ ಕೇಸನ್ನು ಬೇಗ ಫೈಲನ್ನು ಮೇಲಿಟ್ಕೊಳ್ತಾರೆ, ಬೇಗ ಅದನ್ನು ಸ್ಟಡಿ ಮಾಡಿ ಅದಕ್ಕೆ ಬೇಗ ತೀರ್ಪನ್ನು ಕೊಡ್ತಾರೆ. ಹೌದಾ ಅಲ್ವಾ? ಹಾಗೆ ನಿಮ್ಮ ದಿನನಿತ್ಯದ ಜೀವನದಲ್ಲಿ ನಿಮ್ಮ ಯಾವುದೇ ಕೆಲಸ ಆಗಬೇಕು ಅಂದರೂ ಕೂಡ ಅವರ ಸ್ತುತಿಯನ್ನು ಮಾಡಿದರೆ, ಅವರನ್ನು ಹಾಡಿ ಹೊಗಳಿದರೆ, ನೀವೇ ಎಲ್ಲ ಅಂತ ಹೇಳಿಬಿಟ್ರೆ ಏನಾಗ್ತದೆ? ನಿಮ್ಮ ಎಲ್ಲ ಕೆಲಸಗಳು ಕೂಡ ಬೇಗ ಆಗ್ತಾ ಹೋಗ್ತದೆ. ಹಾಗೆ ಈ ಭಕ್ತಿಯಲ್ಲಿ, ಹಾಗೆ ಸ್ತುತಿಯಲ್ಲಿ ಎಷ್ಟು ಶಕ್ತಿ ಇದೆ ನೋಡಿ. ಕೇವಲ ದೇವರಿಗಷ್ಟೇ ಸೀಮಿತ ಅಲ್ಲ, ನಿಮ್ಮ ದಿನನಿತ್ಯದ ಜೀವನದಲ್ಲೂ ಇದರ ಆಮ್ನಾಯ ಅಲ್ಲ. ಹಾಗೆ ನಾವು ಯಾವುದೇ ಹಾಡುಗಳನ್ನು ಹೇಳಬೇಕಾದ್ರೆ ಅದರ ದಾಟಿ ಏನು, ಅದರ ಆಮ್ನಾಯ ಏನು ಅಂಥೇಳಿ ಮೊದಲು ತಿಳ್ಕೊಬೇಕಾಗ್ತದೆ. ಹಾಗೆ ಯಾವತ್ತೂ ಕೂಡ ಹಾಡಿನಲ್ಲಿ ಭಾವನೆ ಬಹಳ ಮುಖ್ಯ. ಈಗಾಗಲೇ ಹೇಳಿದ್ವಿ, ಹಾಡಿನಲ್ಲಿ ಭಾವನೆಯನ್ನು ಕೂಡ ಸೇರಿಸಿ ಹಾಡಿ ಅಂಥೇಳಿ. ಈ ದಿನ ಹಲವಾರು ಇಲ್ಲಿ ಜಡ್ಜಸ್ಗಳಿದ್ದಾರೆ, ಅಥವಾ ಮುಂದಿನ ದಿನಗಳಲ್ಲಿ ಕಾರ್ಯಕ್ರಮಗಳಲ್ಲಿ ಜಡ್ಜಸ್ಗಳಾಗ್ತಾರೆ. ಅವರೆಲ್ಲರಿಗೂ ಕೂಡ ಒಂದು ಕಿವಿ ಮಾತು ಏನಪ್ಪ ಅಂತಂದರೆ, ಯಾವುದೇ ಜಡ್ಜಸ್ಗಳನ್ನು ಮಾಡಬೇಕಾದ್ರೆ ಅಮ್ಮವರು ಕೂಡ ಇದನ್ನು ಯೋಚನೆ ಮಾಡಬೇಕು. ಇದರಲ್ಲಿ ಒಂದು 10 ಮಾರ್ಕ್ಸ್ ಇಟ್ಟಿದ್ದೀರಿ ಅಂತಂದರೆ ಅದರಲ್ಲಿ ಎಲ್ಲದಕ್ಕೂ ಕೂಡ ಡಿವೈಡ್ ಮಾಡಬೇಕು. ಒಂದು ಸಾಹಿತ್ಯಕ್ಕೂ ಕೂಡ ಒಂದು ಮಾರ್ಕ್ಸ್ ಇಡಬೇಕು. ನೀವಿಲ್ಲಿ ಬರೀ ಸಂಗೀತದವರನ್ನು ಅಷ್ಟೇ ಇಡ್ತೀರಾ, 20 ಮಾರ್ಕ್ಸು ಸಾಹಿತ್ಯಕ್ಕಿದೆ. ಹಾಗೆ ಸಾಹಿತ್ಯಕ್ಕೆ ಒಂದು ಮಾರ್ಕ್ಸು, ಹಾಗೆ ಅವರು ಹಾಕಿದಂತಹ ಯೂನಿಫಾರ್ಮಿಗೆ ಒಂದು ಮಾರ್ಕ್ಸು, ಹಾಗೆ ಯೂನಿಫಾರ್ಮಿಟಿ ಅವರು ಎಲ್ಲರೂ ಕೂಡ ಸೇರಿ ಹಾಡ್ತಾರೋ ಇಲ್ಲೋ ಅಂಥೇಳಿ ಒಂದು ಮಾರ್ಕ್ಸು, ಹಾಗೆ ರಾಗಕ್ಕೆ ಒಂದು ಮಾರ್ಕ್ಸು, ತಾಳಕ್ಕೆ ಒಂದು ಮಾರ್ಕ್ಸು, ಹಾಗೆ ಆಮನಾಯಕ್ಕೂ ಕೂಡ ಒಂದು ಮಾರ್ಕ್ಸನ್ನು ಕೊಡಬೇಕು. ಅದರ ಜೊತೆಗೆ ಮುಖದಲ್ಲಿ ನೆಗು ಇದೆಯಾ ಅನ್ನೋದಕ್ಕೂ ಕೂಡ ಒಂದು ಮಾರ್ಕ್ಸನ್ನು ಕೊಡಬೇಕಾಗ್ತದೆ. ಹಾಗೆ ಆ
ಆ ಮುಖದಲ್ಲಿ ಇರ್ತಕ್ಕಂತಹ ನೆಗು ನಿಜವಾದದ್ದು ಅಥವಾ ಜಡ್ಜಸ್ಗಳಿಗಾಗಿ ಇರ್ತಕ್ಕಂಥದ್ದು ಅಂತಲೂ ಕೂಡ ಜಡ್ಜಸ್ಗಳು ತಿಳಿಬೇಕಾಗ್ತದೆ ಅಲ್ವಾ. ನೆಗು ಅಂಥೇಳಿ ಸುಮ್ಮನೆ ಆ ಹಾಡಿನ ಅರ್ಥ ಏನು ಅಂತಲೇ ಗೊತ್ತಿರೋದಿಲ್ಲ, ಆ ಸಾಹಿತ್ಯದ ಅರ್ಥ ಏನು ಅಂತ ಗೊತ್ತಿಲ್ಲದೇ ಸುಮ್ಮನೆ ಮುಖದಲ್ಲಿ ಒಂದು ನೆಗುವನ್ನು ಇಟ್ಕೊಂಡು ಹೋಗ್ತಾ ಇರ್ತಾರೆ. ಆ ಹಾಡು ಆ ನೆಗುವಿನ ಹಾಡಲ್ಲ, ಅದು ತುಂಬ ಭಕ್ತಿಯಿಂದ ಒಂಥರ ಎಮೋಷ್ನಲ್ ಹಾಡಿರ್ತದೆ. ಆ ಎಮೋಷ್ನಲ್ ಹಾಡಿಗೂ ಕೂಡ ನೆಗಾಡ್ತಾ ಇದ್ರೆ ಏನಾದ್ರ ಅರ್ಥ? ಎಮೋಷ್ನಲ್ ಹಾಡಿರುತ್ತೆ, ತುಂಬ ಹತ್ತು ಹಾಡುವಂತಹ ಒಂದು ರಾಗದ ಹಾಡಿರ್ತದೆ, ಅದರಲ್ಲಿ ನೆಗಾಡ್ತಾ ಇದ್ದರೆ ಅಲ್ವಾ. ಅದನ್ನು ಕೂಡ ಅಂದರೆ ಆ ಹಾಡ್ತಾ ಇರತಕ್ಕಂತಹ ವ್ಯಕ್ತಿಗಳಿಗೆ ಸ್ಪರ್ಧಾರ್ಥಿಗಳಿಗೆ ಆ ಸಾಹಿತ್ಯದ ಅರ್ಥ ನಿಜವಾಗಿಯೂ ಕೂಡ ಆಗಿದೆಯೋ ಇಲ್ಲವೋ ಅಂತವೂ ಕೂಡ ಆ ಯೋಚನೆಯನ್ನು ಮಾಡಿ ಆ ಜಡ್ಜಸ್ಗಳು ಅದಕ್ಕೂ ಕೂಡ ಆ ಭಾವನೆ ನಿಜವಾಗ್ಲೂ ಅವರಿಗೆ ಆ ಸಾಹಿತ್ಯದ ಅರ್ಥ ಆಗಿದೆಯಾ, ನಿಜವಾಗ್ಲೂ ಕೂಡ ಆ ಭಗವಂತನ ಭಕ್ತಿಯನ್ನು ಅವರು ಮಾಡ್ತಿದ್ದಾರಾ ಅಂತಲೂ ಕೂಡ ತಾವೆಲ್ಲರೂ ಕೂಡ ಜಡ್ಜ್ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಜಡ್ಜಸ್ಗಳಿಗೆ ಹಾಗೆ ಒಂದು ವಿಶೇಷವಾದಂತಹ ಸೂಚನೆಯನ್ನು ಕೊಡ್ತೀವಿ. ಹಾಗೆ ನಾವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಮ್ಮ ಪೂರ್ವಜರು ಯಾರು, ನಮ್ಮ ಕನ್ನಡ ನಾಡಿನಲ್ಲಿ ಆಗಿ ಹೋದಂತಹ ಜೈನ ಮಹಾಕವಿಗಳು ಪಂಪ, ಪೊನ್ನ, ರನ್ನ, ಜನ್ನ, ಹಾಗೆ ನಿಮ್ಮವರೇ ಆದಂತಹ ನಮ್ಮವರೇ ಆದಂತಹ ರತ್ನಾಕರ ಕವಿ, ಮೂಡುಬಿದಿರೆಯ ರತ್ನಾಕರ ಕವಿ, ಇವರೆಲ್ಲರನ್ನೂ ಕೂಡ ಈ ಸಂದರ್ಭದಲ್ಲಿ ಹಾಡಿ ಹೊಗಳಿ ಅವರನ್ನು ಸ್ಮರಿಸುವಂತಹ ಗೌರವಿಸುವಂತಹ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ. ಹಾಗೆ ಆ ಎಲ್ಲ ಮಹಾಕವಿಗಳನ್ನು ನಾವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಸ್ಮರಿಸಬೇಕಾಗ್ತದೆ. ಹಾಗೆ ಅದೇ ಕವಿಗಳ ಸಾಲಿನಲ್ಲಿ ಬರ್ತಕ್ಕಂತಹ ಈಗಿನ ಕಾಲದಲ್ಲಿ ಇರ್ತಕ್ಕಂಥವರು ನಮ್ಮ ಧರ್ಮಸ್ಥಳದ ಅಮ್ಮನವರು ಅಲ್ವಾ. ನಿನ್ನೆ ಅವರ 2 ರಚನೆಗಳ ಒಂದು ಹಾಡುಗಳ ಉದ್ಘಾಟನೆ ಕೂಡ ನಿನ್ನೆ ಆಗಿರ್ತಕ್ಕಂಥದ್ದು. ಹಾಗೆ ಆ ಎಲ್ಲರನ್ನೂ ಕೂಡ ಈ ಸಂದರ್ಭದಲ್ಲಿ ನಾವು ಗೌರವಿಸೋಣ. ಹಾಗೆ ಈ ಒಂದು ಜಿನಭಜನೆ ಕಾರ್ಯಕ್ರಮ ಆಗಿರ್ತಕ್ಕಂಥದ್ದು ಕೇವಲ ಒಂದು ಸ್ಪರ್ಧೆಯಾಗಿ ಅಷ್ಟೇ ಅಲ್ಲ, ಇದೊಂದು ಧರ್ಮದ ಒಂದು ಪ್ರಭಾವನೆಯೂ ಕೂಡ ಆಗಿರ್ತಕ್ಕಂಥದ್ದು. ಕೇವಲ ಧರ್ಮದ ಪಾಲನೆ ಅಥವಾ ಧರ್ಮದ ಜಾಗೃತಿ ಅಂತಂದರೆ ಕೇವಲ ಅಭಿಷೇಕ ಮಾಡ್ತಕ್ಕಂಥದ್ದು, ಪೂಜೆ ಮಾಡ್ತಕ್ಕಂಥದ್ದು, ಮುನಿಗಳ ವಿಹಾರ ಮಾಡಿಸುವಂಥದ್ದು, ಆಹಾರ ಮಾಡಿಸೋದು ಅಷ್ಟೇ ಧರ್ಮ ಪಾಲನೆ ಅಂತ ಹೇಳಿ ನಾವು ಕರೆಯೋದಕ್ಕೆ ಸಾಧ್ಯವಿಲ್ಲ. ಅಥವಾ ಧರ್ಮದ ಉಳಿಸುವಿಕೆ ಅಥವಾ ಧರ್ಮದ ಪ್ರಭಾವನೆ, ಧರ್ಮವನ್ನು ನಾವು ಉಳಿಸ್ತೀವಿ ಅಂತಂದರೆ ಕೇವಲ ಪೂಜೆ ಮಾಡಿದರೆ ಅಷ್ಟೇ ಸಾಕಾಗೋದಿಲ್ಲ. ಹಾಗೆ ನಾವು ಯಾವ ಕ್ಷೇತ್ರದಲ್ಲಿ ನಾವು ಇರ್ತೇವೆ, ನಾವು ಯಾವ ಕ್ಷೇತ್ರದಲ್ಲಿ ಧರ್ಮಕ್ಕಾಗಿ ನಾವು ಏನನ್ನು ಕೊಡ್ಬೋದು, ನಾವೆಲ್ಲರೂ ಕೂಡ ಆ ಕ್ಷೇತ್ರಗಳಲ್ಲಿ ಮಾಡಿದಾಗಷ್ಟೇ ಅದು ಸಾಧ್ಯವಾಗ್ತದೆ. ಹಾಗೆ ಹಾಡು ಬರ್ತಕ್ಕಂಥವರು ಈ ಜೈನ ಧರ್ಮದ ಹಾಡುಗಳನ್ನು ಹೆಚ್ಚು ಹೇಳುವುದರಿಂದ ಅದು ಕೂಡ ಒಂದು ಧರ್ಮ ಪ್ರಭಾವನೆ, ಧರ್ಮದ ರಕ್ಷಣೆ ಅಂಥೇಳಿ ಹೇಳ್ಬೋದು. ಹಾಗೆ ಸಾಹಿತ್ಯ ರಚನೆ ಮಾಡ್ತಕ್ಕಂಥವ್ರು ಹಲವಾರು ಜನ ಇದ್ದಾರೆ. ಈ 9 ವರ್ಷದಲ್ಲಿ ಒಂದು ಶತಮಾನದಲ್ಲಿ ಆಗದೇ ಇರತಕ್ಕಂತಹ ರಚನೆ ಈ 9 ವರ್ಷದಲ್ಲಿ ಆಗಿದೆ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳ್ಬೋದು. ಅಷ್ಟೊಂದು ರಚನೆಗಳು ಈ 9 ವರ್ಷಗಳಲ್ಲಿ ಆಗಿರ್ತಕ್ಕಂಥದ್ದು. ಹಾಗೆ ಈ ಎಲ್ಲವೂ ಕೂಡ ಧರ್ಮ ಪ್ರಭಾವನೆ, ಧರ್ಮದ ರಕ್ಷಣೆ, ಧರ್ಮದ ಜಾಗೃತಿ ಅಂಥೇಳಿ ನಾವು ಕರಿಬೋದು. ಕೇವಲ ಪೂಜೆ ಮಾಡೋದರಿಂದ ಧರ್ಮ ಉಳಿಯೋದಿಲ್ಲ. ಈ ರಚನೆಗಳಾಗೋದರಿಂದ ನಮ್ಮ ಜೈನ ಧರ್ಮದ ಸಾಹಿತ್ಯವೂ ಕೂಡ ಸಮೃದ್ಧವಾಗಿ ಇರ್ತದೆ ಅಂಥೇಳಿ ನಾವೆಲ್ಲರೂ ಕೂಡ ಅಂದ್ಕೊಳ್ಬೇಕು. ಹಾಗೆ ಯಾರ್ಯಾರು ಯಾವ್ಯಾವ ಕ್ಷೇತ್ರದಲ್ಲಿದ್ದೀರಿ, ಯುವಕರು ನಮ್ಮ ಸುರೇಂದ್ರಣ್ಣನವರ ಅಳಿಯ ಮತ್ತು ದರ್ಶನ್ ಅವರೆಲ್ಲ ನೋಡಿದರೆ ಬಹಳ ಹೆಮ್ಮೆ ಆಗ್ತದೆ ನಮಗೆ. ಅನಿತಮ್ಮವರು ಈ 9 ವರ್ಷಗಳಲ್ಲ ಹಲವಾರು ಅವರ ಜೀವನದಲ್ಲಿ ಮಾಡಿದಂತಹ ಒಂದು ಸೇವೆಯಿಂದ ಅಂತಹ ಒಬ್ಬ ಅಳಿಯ ಅವರಿಗೆ ಸಿಕ್ಕಿದ್ದಾರೆ ಅಂಥೇಳಿ ನಾವೆಲ್ಲರೂ ಕೂಡ ಅವರಿಗೆ ಗೌರವವನ್ನು ಸೂಚಿಸಬೇಕು. ಅದೇ ರೀತಿಯಾಗಿ ದರ್ಶನ್ ಅವರೆಲ್ಲರೂ ಕೂಡ ವಿಟ್ಲದಲ್ಲಿ ಆ ಜಿನಮಂದಿರವನ್ನು ಜೀರ್ಣೋದ್ಧಾರ ಮಾಡಿದರು. ಹಾಗೆ ಯಾರ್ಯಾರಿಗೆ ಯಾವ್ಯಾವ ಕ್ಷೇತ್ರದಲ್ಲಿ ಇಚ್ಛೆ ಇರ್ತದೆ ಅವರವರು ಆ ಕ್ಷೇತ್ರದಲ್ಲಿ ಧರ್ಮ ರಕ್ಷಣೆಯನ್ನು ಮಾಡಬೇಕು. ನಮ್ಮ ಮಾಳ ಹರ್ಷೇಂದ್ರ ಅವರಿದ್ದಾರೆ, ಅವರಿಗೆ ಅಭಿಷೇಕ ಮಾಡಿ ಪೂಜೆ ಮಾಡಿ ಅಂತಂದರೆ ಆಗೋದಿಲ್ಲ. ಆದರೆ ಜೈನ ಧರ್ಮದ ಪ್ರತಿ ಹೋರಾಟ ಮಾಡು ಅಂತಂದರೆ ಮುಂಚೂಣಿಯಲ್ಲಿ ನಿಂತು ಎದೆ ಉಬ್ಬಿಸಿ ನಿಲ್ಲುವಂತಹ ವ್ಯಕ್ತಿ ಅವರಾಗಿದ್ದಾರೆ. ಹಾಗೆ ಯಾರ್ಯಾರೋ ಯಾವ್ಯಾವ ಕ್ಷೇತ್ರದಲ್ಲಿ ಇಚ್ಛೆ ಇದೆಯೋ ಅವರು ಅವರವರ ಕ್ಷೇತ್ರದಲ್ಲಿ ಧರ್ಮ ರಕ್ಷಣೆಯನ್ನು, ಧರ್ಮ ಜಾಗೃತಿಯನ್ನು ಮಾಡ್ತಾ ಹೋಗಬೇಕಾಗ್ತದೆ. ಹಾಗೆ ಈ ಒಂದು ಪರಂಪರೆಗಳು, ಈ ಒಂದು ಸಂಸ್ಕೃತಿ ಈ ಎಲ್ಲವೂ ಕೂಡ ಉಳಿಬೇಕು ಅಂತಂದರೆ ಎಲ್ಲದಕ್ಕಿಂತ ಮುಖ್ಯವಾಗಿರ್ತಕ್ಕಂಥದ್ದು ರಾಜಾಶ್ರಯ ಅಂಥೇಳಿ. ಏನು? ರಾಜಾಶ್ರಯ ಅಂಥೇಳಿ. ಹಿಂದೆ ಧರ್ಮಗಳು ಬೆಳೀತಿದ್ವು, ಧರ್ಮಗಳು ನಾಶವಾಗ್ತಿದ್ವು ಅಂತಂದರೆ ಅದಕ್ಕೆ ಕಾರಣ ರಾಜಾಶ್ರಯ ಅಂಥೇಳಿ. ರಾಜರು ಯಾವ ಧರ್ಮವನ್ನು ಪಾಲನೆ ಮಾಡ್ತಿದ್ರೋ ಆ ಧರ್ಮ
ಉಳಿತಿತ್ತು. ರಾಜರು ಯಾವ ಧರ್ಮವನ್ನು ದ್ವೇಷಿಸ್ತಿದ್ರೋ ಆ ಧರ್ಮ ಏನಾಗ್ತಿತ್ತು, ನಾಶವಾಗ್ತಾ ಹೋಗ್ತಿತ್ತು. ಹಾಗೆ ಧರ್ಮಕ್ಕೂ ಕೂಡ ಮುಖ್ಯವಾದಂಥದ್ದು ಯಾವುದು, ರಾಜನ ಆಶ್ರಯ ಅಂಥೇಳಿ ಹೇಳಬೇಕಾಗ್ತದೆ. ಹಾಗೆ ರಾಜನ ಆಶ್ರಯ ಇಲ್ಲದೆ ಯಾವ ಧರ್ಮವೂ ಕೂಡ ಉಳಿಲಿಕ್ಕೆ ಸಾಧ್ಯವಿಲ್ಲ, ಯಾವ ಧರ್ಮವೂ ಕೂಡ ಬೆಳಿಲಿಕ್ಕೆ ಸಾಧ್ಯವಿಲ್ಲ. ಹಾಗೆ ಈ ಒಂದು ಜಿನಭಜನಾ ಸ್ಪರ್ಧೆ 9 ವರ್ಷಗಳಿಂದ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ ಅಂತಂದರೆ ಅದಕ್ಕೆ ಮುಖ್ಯ ರಾಜಾಶ್ರಯ ಅಂತಂದರೆ ಅದು ನಮ್ಮ ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆಯವರ ಆಶ್ರಯ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳ್ಬೋದಾಗಿದೆ. ಹಾಗೆ ಅವರ ಒಂದು ಆಶ್ರಯದಿಂದ, ಅವರ ಒಂದು ಮಾರ್ಗದರ್ಶನದಿಂದ ಈ ವಿಶೇಷ ಕಾರ್ಯಕ್ರಮ ಇಷ್ಟೊಂದು ಉನ್ನತ ಮಟ್ಟವನ್ನು ತಲುಪಿದೆ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳ್ಬೋದಾಗಿದೆ. ಹಾಗೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದಂತಹ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರು ಶಿಸ್ತಿಗೆ ಇನ್ನೊಂದು ಹೆಸರು ಅಂತಂದರೆ ವೀರೇಂದ್ರ ಹೆಗ್ಗಡೆಯವರು ಅಂತ ಹೇಳ್ಬೋದು. ಶಿಸ್ತಿಗೆ ಸಮಾನಾರ್ಥಕ ಪದ ವೀರೇಂದ್ರ ಹೆಗ್ಗಡೆಯವರು ಅಂಥೇಳಿ ಹೇಳ್ಬೋದು. ಹಾಗೆ ಶಿಸ್ತಿನ ಬ್ರ್ಯಾಂಡ್ ಅಂಬಾಸಡರ್ ಯಾರು ಅಂತಂದರೆ ಅದು ವೀರೇಂದ್ರ ಹೆಗ್ಗಡೆಯವರು ಅಂಥೇಳಿ ಈ ಸಂದರ್ಭದಲ್ಲಿ ಹೇಳ್ಬೋದು. ಹಾಗೆ ಅವರ ಜೀವನದಲ್ಲಿ ಬಾಲ್ಯದಿಂದಲೂ ಕೂಡ ಇಲ್ಲಿಯವರೆಗೆ ಶಿಸ್ತಿನ ಸಿಪಾಯಿಯಾಗಿ ಅವರು ನಡೆದು ಬಂದಂತಹ ದಾರಿಯಿಂದಲೇ ಅವರು ತಮ್ಮ ಜೀವನದಲ್ಲಿ ಇಷ್ಟೆಲ್ಲ ಸಾಧನೆ ಮಾಡಲಿಕ್ಕೆ ಸಾಧ್ಯವಾಯಿತು ಅಂಥೇಳಿ ಹೇಳ್ಬೋದು. ಹಾಗೆ ಕೇವಲ ಅವರು ಅವರ ಜೀವನದಲ್ಲಿ ಅಷ್ಟೇ ಶಿಸ್ತನ್ನು ಅಳವಡಿಸ್ಕೊಂಡಿದ್ದಾರಾ? ಕೇವಲ ಅವರ ಜೀವನದಲ್ಲಿ ಅಷ್ಟೇ ಅಲ್ಲ, ಅವರ ಮನೆಯವರು, ಅವರ ಸಹೋದರರು, ಅವರ ಕುಟುಂಬದ ಎಲ್ಲ ಪರಿವಾರವೂ ಕೂಡ ಶಿಸ್ತಿನ ಸಿಪಾಯಿಗಳು. ಕೇವಲ ಅವರ ಕುಟುಂಬ ಅಷ್ಟೇ ಶಿಸ್ತಿನ ಸಿಪಾಯಿನಾ? ಅಲ್ಲ, ಅವರ ಸಂಪೂರ್ಣ ಸಂಸ್ಥೆಗಳೆಷ್ಟಿದಾವಲ್ಲ ಎಲ್ಲವೂ ಕೂಡ ಶಿಸ್ತಿನ ಟ್ರೈನಿಂಗ್ ಸೆಂಟರ್ ಅಂತ ಹೇಳ್ಬೋದು. ಹಾಗೆ ಆ ಶಿಕ್ಷಣ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂತಹ ಕಾರ್ಯಕರ್ತರಿದ್ದಾರಲ್ಲ ಅವರುಗಳು ಕೂಡ ಶಿಸ್ತಿನ ಸಿಪಾಯಿಗಳು ಅಂತ ಹೇಳ್ಬೋದು. ಹಾಗೆ ಕೇವಲ ಅವರಷ್ಟೇ ಅಲ್ಲ, ಅವರ ಕುಟುಂಬದವರಷ್ಟೇ ಅಲ್ಲ, ಅವರ ಸಂಸ್ಥೆಗಳಷ್ಟೇ ಅಲ್ಲ, ಅವರ ಸಂಸ್ಥೆಯ ಕಾರ್ಯಕರ್ತರಷ್ಟೇ ಅಲ್ಲ, ಅವರ ಸಂಸ್ಥೆಯಲ್ಲಿ ಓದುವಂತಹ ಪ್ರತಿ ಒಬ್ಬ ವಿದ್ಯಾರ್ಥಿಯೂ ಕೂಡ ಶಿಸ್ತಿನ ಸಿಪಾಯಿಯಾಗಿ ಈ ಸಮಾಜವನ್ನು ಮುನ್ನಡೆಸ್ತಾ ಇದ್ದಾನೆ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳ್ಬೋದಾಗಿದೆ. ಯಾಕೆ ಅಂತಂದರೆ, ಯಾಕೆ ಇಷ್ಟೊಂದು ಹೇಳ್ತಾ ಇದ್ದೀವಿ, ಸುಮ್ಮನೆ ಅವರನ್ನು ಹೊಗಳಿ ಅಟ್ಟ ಹಚ್ಚುವಂಥದ್ದಲ್ಲ. ಯಾಕೆ ಅಂತಂದರೆ ನಾವು ಕೂಡ 2 ವರ್ಷ ಅವರ ಒಂದು ಆಶ್ರಯದಲ್ಲಿ ಅವರ ಸಿದ್ಧವನ ಗುರುಕುಲದಲ್ಲಿ ನಾವು 2 ವರ್ಷ ವಿದ್ಯಾಭ್ಯಾಸವನ್ನು ಮಾಡಿ ಅವರ ಶಿಸ್ತನ್ನು ಇಡೀ ಸಂಸ್ಥೆಯಲ್ಲಿ, ಇಡೀ ಕ್ಷೇತ್ರದಲ್ಲಿದ್ದಂತಹ ಶಿಸ್ತನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೇವೆ. ಹಾಗೆ ಈ ಸಭೆಯಲ್ಲಿ 3 ಜನ ಸಿದ್ಧವನದ ವಿದ್ಯಾರ್ಥಿಗಳಿದ್ದೇವೆ. ಕೆಳಗೆ ತುಂಬ ಜನ ಇರ್ಬೋದು. ಒಂದು ವೀರೇಂದ್ರ ಹೆಗ್ಗಡೆಯವರು, ಅವರು ಕೂಡ ಸಿದ್ಧವನದ ವಿದ್ಯಾರ್ಥಿಯೇ, ನಾವು ಕೂಡ ಸಿದ್ಧವನದ ವಿದ್ಯಾರ್ಥಿ. ಹಾಗೆ ನಮ್ಮ ಲಾಯರು ಕೂಡ ಸಿದ್ಧವನದ ಹಿಂದಿನ ವಿದ್ಯಾರ್ಥಿ ಆಗಿರ್ತಕ್ಕಂಥವ್ರು. ಹಾಗೆ ಸಿದ್ಧವನದಲ್ಲಿ ಯಾರ್ಯಾರು ಓದಿದ್ದಾರೆ, ಕೇವಲ ನಾವು 3 ಅಂತಲ್ಲ, ಇನ್ನೂ ಹಲವಾರು ಜನ ಇದ್ದಾರೆ. ಸಿದ್ಧವನದಲ್ಲಿ ಓದಿದವರೆಲ್ಲರೂ ಕೂಡ ಒಂದು ಉನ್ನತ ಸ್ಥಾನದಲ್ಲಿದ್ದಾರೆ. ಅವರೆಲ್ಲರೂ ಕೂಡ ಅವರ ಜೀವನದಲ್ಲಿ ಅವರ ಶಿಸ್ತನ್ನು ಪಾಲಿಸುವುದಲ್ಲದೆ ಅವರ ಇದ್ದಂತಹ ಪ್ರದೇಶ ಎಲ್ಲವೂ ಕೂಡ ಶಿಸ್ತಿಂದಾಗಿರ್ತದೆ. ಹಾಗೆ ನಾವು ಬೆಳಗೊಳಕ್ಕೆ ಹೋಗಿ ಯಾವುದೇ ಕೆಲಸಗಳನ್ನು ಇಷ್ಟೊಂದು ಶಿಸ್ತಾಗಿ ಅಚ್ಚುಕಟ್ಟಾಗಿ ಮಾಡ್ತಿದ್ದೀವಿ ಅಂತಂದರೆ ಅದಕ್ಕೆ ಮುಖ್ಯ ಕಾರಣ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರ ಸಂಸ್ಥೆಯಲ್ಲಿ ನಾವಿದ್ದಿದ್ದು ಅಂಥೇಳಿ ಹೇಳ್ಬೋದು. ಅದೇ ರೀತಿಯಾಗಿ ನಾವು ನಮ್ಮ ಜೀವನದಲ್ಲಿ NCC ಕೆಡೆಟ್ ಆಗಿ ಇದ್ದಿದ್ದರಿಂದ ನಾವು ಈ ಶಿಸ್ತನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಮ್ಮ ಪರಿಸರದಲ್ಲೂ ಕೂಡ ಶಿಸ್ತನ್ನು ತರುವುದಕ್ಕೆ ಕಾರಣವಾಯಿತು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಅವರ ಈ ರಾಜಾಶ್ರಯ ಈ ಜಿನಭಜನೆ ಕಾರ್ಯಕ್ರಮದ ಮೇಲೆ ಇರಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಹಾಗೆ ಈ ಕಾರ್ಯಕ್ರಮದ ನೇತೃತ್ವ, ಹಾಗೆ ಈ ಒಂದು ಜಿನಭಜನೆಯ ನೇತೃತ್ವದ ನಮ್ಮ ಧರ್ಮಸ್ಥಳದ ಸುರೇಂದ್ರಣ್ಣನವರು, ಅವರು ಕೂಡ ಎಲ್ಲ ತನ್ನ ಸಹಕಾರದಿಂದ ತಮ್ಮ ಧರ್ಮಪತ್ನಿಗೆ ಹೇಗೆ ಹೇಳ್ತಾರಲ್ಲ, ಒಂದು ಸಾಧಕನ ಹಿಂದೆ ಒಂದು ಹೆಣ್ಣಿನ ಆಶ್ರಯ ಇರ್ತದೆ, ಹೆಣ್ಣಿನ ಆಶೀರ್ವಾದ ಇರ್ತದೆ ಅಂತ ಹೇಳಿ, ಹಾಗೆ ನಮ್ಮ ಅನಿತಮ್ಮರ ಈ ಸಾಧನೆಯ ಬೆನ್ನ ಹಿಂದೆ ಇರ್ತಕ್ಕಂಥವರು ನಮ್ಮ ಸುರೇಂದ್ರಣ್ಣ. ಅವರ ಬೆನ್ನೆಲುಬಾಗಿ ಎಲ್ಲ ಮಾಡ್ತಕ್ಕಂತಹ ಕಾರ್ಯಕ್ರಮಗಳಿಗೆ ಅವರಿಗೆ ಪ್ರೋತ್ಸಾಹವನ್ನು, ಸಲಹೆ, ಸಹಕಾರವನ್ನು ನೀಡ್ಕೊಂಡು ಬಂದಿದ್ದಾರೆ. ಮುಂದಿನ ಕಾರ್ಯಕ್ರಮಗಳಲ್ಲೂ ಕೂಡ ಸುರೇಂದ್ರಣ್ಣನ ನೇತೃತ್ವ ಇದೇ ರೀತಿಯಾಗಿ ಮುಂದುವರಿಯಲಿ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಹಾಗೆ ವಿಶೇಷವಾಗಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಅಂತಂದರೆ ನಮ್ಮ ಶ್ರೀಮತಿ ಅನಿತಾ ಸುರೇಂದ್ರ ಕುಮಾರ್ ಅವರು ಅಂಥೇಳಿ ಹೇಳ್ಬೋದು. ಅವರ ಈ ಜಿನಭಜನೆಯನ್ನು ಅವರ ಕನಸಿನ ಕೂಸು ಅಂಥೇಳಿ ಕರೀತಾರೆ ಅಲ್ವಾ? ಗೊತ್ತಿದೆಯಾ ಅಲ್ವ ಎಲ್ರಿಗೂ? ಅನಿತಮ್ಮನವರ
ಕನಸಿನ ಕೂಸು ಈ ಜಿನಭಜನೆ ಅಂಥೇಳಿ ಹೇಳ್ತಾರೆ. ಎಷ್ಟು ಆ 9 ವರ್ಷದ ಅವರ ತ್ಯಾಗ, ಪರಿಶ್ರಮ ಎಲ್ಲವನ್ನು ಕೂಡ ನಾವು ಮೆಚ್ಚಿಸುವಂಥದ್ದು. ಬಹಳ ಒಂದು ಗೌರವಪೂರ್ಣವಾದಂತಹ ಕೆಲಸವನ್ನು ಅವರು ಮಾಡಿರ್ತಕ್ಕಂಥದ್ದು. ಹಾಗೆ ಅವರು ಮಾಡಿದಂತಹ ಈ ಕೆಲಸ ಯಾರೂ ಮಾಡದೇ ಇರತಕ್ಕಂಥದ್ದು. ಹಾಗೆ ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆಯವರು ಭಜನಾ ಕಮ್ಮಟ ಅಂಥೇಳಿ ಒಂದು ಕಾರ್ಯಕ್ರಮವನ್ನು ಮಾಡಿ ಹಳ್ಳಿಗಳಲ್ಲಿ ಗ್ರಾಮಗಳಲ್ಲಿ ಭಜನೆಯ ಒಂದು ಚೈತನ್ಯವನ್ನು ಹುಟ್ಟಿಸಿರ್ತಕ್ಕಂಥವ್ರು. ಅದೇ ರೀತಿಯಾಗಿ ಜೈನ ಧರ್ಮದಲ್ಲಿ ಅನಿತಮ್ಮರವರು ಮಾಡಿದಂತಹ ಈ ಒಂದು ಸಾಧನೆ ಬಹಳ ಶಾಶ್ವತವಾದಂಥದ್ದು. ಹಿಂದೆ ಯಾರು ಮಾಡದಂತಹ ಸಾಧನೆಯನ್ನು ಅವರು ಈ ಸಂದರ್ಭದಲ್ಲಿ ಮಾಡಿದ್ದಾರೆ. ಹಾಗೆ ಈ ಸಂದರ್ಭದಲ್ಲಿ ಶ್ರವಣಬೆಳಗೊಳದ ಒಂದು ಗುರುಪೀಠದಿಂದ ಅವರಿಗೆ ಆಶೀರ್ವಾದ ಪೂರ್ವಕವಾಗಿ ನಾವು ಅಮ್ಮ ಅವರಿಗೆ ಒಂದು ಬಿರುದನ್ನು ಕೊಡ್ತಾ ಇದ್ದೇವೆ ಇವತ್ತು. ಶ್ರೀಮತಿ ಅನಿತಾ ಸುರೇಂದ್ರ ಕುಮಾರ್ ಅವರು ಜಿನಭಜನ ಪುನರುತ್ತಾತೆ, ಜಿನಭಜನ ಪುನರುತ್ತಾತೆ. ಎಲ್ಲರೂ ಹೇಳಿ, ಶ್ರೀಮತಿ ಅನಿತಾ ಸುರೇಂದ್ರ ಕುಮಾರ್ ಜಿನಭಜನ ಪುನರುತ್ತಾತೆ. ಹಾಗೆ ಈ ಜಿನಭಜನೆಯನ್ನು, ಈ ಪರಂಪರೆಯನ್ನು ಪುನರುದ್ಧಾರ ಮಾಡಿದಂಥವರು ನಮ್ಮ ಅನಿತಮ್ಮರವರು. ಹಾಗಾಗಿ ಅವರಿಗೆ ಶ್ರವಣಬೆಳಗೊಳದ ಗುರುಪೀಠದಿಂದ ಜಿನಭಜನ ಪುನರುತ್ತಾತೆ ಅನ್ನುವಂತಹ ಒಂದು ಬಿರುದನ್ನು ನೀಡಿ ಈ ಸಂದರ್ಭದಲ್ಲಿ ಅವರಿಗೆ ಗೌರವವನ್ನು ಸಲ್ಲಿಸುತ್ತಾ, ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಸಹಕಾರವನ್ನು ನೀಡಿದ್ದಾರೆ. ಕೇವಲ ಅವರಷ್ಟೇ ಅಲ್ಲ, ಅವರ ಇಡೀ ಕುಟುಂಬ ವರ್ಗದವರು. ಇದಕ್ಕೆ ಮುಖ್ಯ ಪ್ರೇರಣೆ, ಮಾರ್ಗದರ್ಶನ ನಮ್ಮ ಹೇಮಾವತಿ ಅಮ್ಮರವರು. ಅವರು ಕೂಡ ಅವರ ಸಂಪೂರ್ಣ ಮಾರ್ಗದರ್ಶನವನ್ನು ನೀಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅದೇ ರೀತಿಯಾಗಿ ಹೆಗಡೆಯವರ ಪುತ್ರಿಯಾದಂತಹ ಶ್ರದ್ಧಾ ಜೈನ್ರವರು, ಅವರು ಕೂಡ ತಮ್ಮದೇ ಕಾರ್ಯಕ್ರಮ ಅಂಥೇಳಿ ಮನೆ ಮಠ ಎಲ್ಲವನ್ನು ಬಿಟ್ಟು ಈ ಕಾರ್ಯಕ್ರಮಕ್ಕೆ ತಮ್ಮದೇ ಆದಂತಹ ಒಂದು ಯೋಗದಾನವನ್ನು ನೀಡಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಆಶೀರ್ವಾದವನ್ನು ಸಲ್ಲಿಸ್ತಾ, ಹಾಗೆ ಈ ಕಾರ್ಯಕ್ರಮದ ಹಿಂಭಾಗದಲ್ಲಿ ಬಹಳಷ್ಟು ಕೈಗಳು ಕೆಲಸ ಮಾಡಿದ್ದಾವೆ. ಇಲ್ಲಿ ಎದುರುಗಡೆ ನಮ್ಮನ್ನಷ್ಟೇ ಕರೆಸಿ ಸನ್ಮಾನವನ್ನು ಮಾಡಿಸ್ತಾರೆ. ಆದರೆ ಈ ಕಾರ್ಯಕ್ರಮ ಇಷ್ಟೊಂದು ಭವ್ಯವಾಗಿ ಆಗಲಿಕ್ಕೆ ಹಲವಾರು ಜನರ ಒಂದು ಕಾರಣೀಕರ್ತರಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಶ್ರದ್ಧಮ್ಮ ಅವರು, ಹಾಗೆ ಅಜಿತ್ ಸರ್ ಅವರು, ಹಾಗೆ ವಿಲಾಸ್ರವರು, ಜೀತು, ಹಾಗೆ ಅನಿತಾ ವಾಸುದೇವ್ ಅವರು, ಇವರೆಲ್ಲರೂ ಕೂಡ ಕಾಣದ ಕೈಗಳು, ಹಿಂದಿನಿಂದ ಇದ್ದು ಎಲ್ಲ ಕೆಲಸವನ್ನು ಮಾಡ್ತಕ್ಕಂಥವ್ರು. ಈ ಎಲ್ಲ ಕಾಣದ ಕೈಗಳಿಗೆ ಜೋರಾದ ಚಪ್ಪಾಳೆಗಳನ್ನು ತಟ್ಟಿ ಅವರಿಗೆ ಗೌರವ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸಬೇಕು ಅಂಥೇಳಿ ಕೇಳ್ಕೊಳ್ತಾ, ಹಾಗೆ ಈ ದಿನ ವಿಶೇಷವಾಗಿ ಅನಿತಮ್ಮರವರಿಗೆ ನಾವು ಕೊಟ್ಟಂತಹ ಬಿರುದು ಅವರಿಗೆ ಗೌರವ ಅಲ್ಲ, ಅವರಿಗೆ ಶ್ರವಣಬೆಳಗೊಳದ ಪೀಠದಿಂದ ಕೊಟ್ಟಂತಹ ಬಿರುದು ಅವರಿಗೆ ಗೌರವ ಅಲ್ಲ. ನಿನ್ನೆ ನಾವು ಹಲವಾರು ಕಾರ್ಯಕ್ರಮಗಳನ್ನು ಕೇಳ್ಪಟ್ವಿ. ಹಲವಾರು ಯುವಕರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಅಂತ. ಭಜನೆ ಅಂತಂದರೆ ಮಹಿಳೆಯರೇ ಹಿಂದುಳಿದು ಬಿಟ್ಟಿದ್ದಾರೆ. ಭಜನೆ ಅಂತಂದರೆ ಮಹಿಳೆಯರೇ ಹಿಂದುಳಿದಂತಹ ಈ ಸಂದರ್ಭದಲ್ಲಿ ಯುವಕರು ಹಲವಾರು ಒಂದು ಟೀಮ್ಗಳು, ಸಂಘಗಳು ನಿನ್ನೆ ಹಾಡು ಹೇಳಿದ್ದಾವೆ ಅಂತಂದರೆ ಇದೇ ಅನಿತಮ್ಮರವರ ಒಂದು ಕಿರೀಟ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳ್ಬೋದು. ಅವರಿಗೆ ಇದಕ್ಕಿಂತ ದೊಡ್ಡ ಸಾಧನೆ, ಇದಕ್ಕಿಂತ ದೊಡ್ಡ ಗೌರವ, ಸನ್ಮಾನ, ಸತ್ಕಾರ ಬೇರೊಂದಿಲ್ಲ. ಅವರಿಗೆ ಯಾರೇ ಶಾಲು ಹೊದಿಸ್ಲಿ, ಹಾರ ಹೊದಿಸ್ಲಿ, ಅವರಿಗೆ ಯಾವುದೂ ಕೂಡ ಗೌರವವಲ್ಲ. ಆದರೆ ಏನು ಯುವಕರು ಕೂಡ, ಮಹಿಳೆಯರಿಂದ ಹಿಡಿದು ಯುವಕರು, ಪುರುಷರು, ಹಾಗೆ ಮಕ್ಕಳು ಎಲ್ಲರೂ ಕೂಡ ಸೇರಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದು ಅವರು ಏನು ಆ ಉದ್ದೇಶ ನಿಜವಾಗಲೂ ಕೂಡ ಸಾರ್ಥಕವಾಗಿದೆ. ಆ ಸಾರ್ಥಕತೆಯೇ ಅವರ ಶಿರದ ಮೇಲಿರುವಂತಹ ಕಿರೀಟ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಅವರಿಗೆ ಮುಂದೆ ಇದೇ ರೀತಿಯಾಗಿ ಜಿನಭಜನ ಕಾರ್ಯಕ್ರಮ ಯಶಸ್ವಿ ಆಗ್ತಾ ಹೋಗಲಿ. ಹಾಗೆ ಮುಂದೆ ಅವರಿಂದ ಇನ್ನೂ ಹಲವಾರು ಕಾರ್ಯಕ್ರಮಗಳಾಗಲಿ. ಹಿಂದೆ ನಮ್ಮ ಜೈನ ಧರ್ಮದ ಸಂಗೀತಗಾರರಿಗೆ, ಹಾಡುವಂಥವರಿಗೆ ಒಂದು ವೇದಿಕೆ ಇರಲಿಲ್ಲ. ಅವರು ಇಂತಹ ಒಂದು ಶ್ರೇಷ್ಠ ವೇದಿಕೆಯನ್ನು ಕಲ್ಪಿಸ್ಕೊಟ್ಟಿದ್ದಾರೆ. ಹಾಗೆ ಮುಂದಿನ ದಿನಗಳಲ್ಲಿ ಇನ್ನೂ ಹಲವಾರು ಕಲಾವಿದರ ಒಂದು ಪ್ರೋತ್ಸಾಹ ಅವರಿಂದ ಆಗಲಿ. ಕೇವಲ ಸಂಗೀತಗಾರರಿಗಷ್ಟೇ ಈಗಾಗಿದೆ. ಮುಂದಿನ ದಿನಗಳಲ್ಲಿ ಎಲ್ಲ ರೀತಿಯಾದಂಥ ಕಲಾವಿದರು, ನೃತ್ಯ ಮಾಡ್ತಕ್ಕಂಥವರು, ಕಲೆ ಇರ್ತಕ್ಕಂಥವ್ರು, ಚಿತ್ರಕಲೆ ಇರ್ತಕ್ಕಂಥ ಎಲ್ಲರಿಗೂ ಕೂಡ ನಿಮ್ಮಿಂದ ಸಲಹೆ, ಸಹಕಾರ, ಮಾರ್ಗದರ್ಶನ, ವೇದಿಕೆಗಳು ಸಿಗುವಂತ ಆಗಲಿ ಅಂಥೇಳಿ ಈ ಸಂದರ್ಭದಲ್ಲಿ ಆಶೀರ್ವದಿಸ್ತಾ, ಆಗಮಿಸಿದಂತಹ ಎಲ್ಲ ಶ್ರಾವಕ ಶ್ರಾವಕಿಯರು ತಾವೆಲ್ಲರೂ ಕೂಡ ಆ ಜಿನಭಜನೆಯನ್ನು
ಕೇಳಿ ನಿಮ್ಮ ಜೀವನ ಸಾರ್ಥಕವಾಗಿದೆ ಅಂಥೇಳಿ ಈ ಸಂದರ್ಭದಲ್ಲಿ ಅಂದ್ಕೊಳ್ತಾ, ಹಾಗೆ ಈ ದಿನದ ಕಾರ್ಯಕ್ರಮವು ಕೂಡ ವೀಕ್ಷಣೆಯನ್ನು ಮಾಡಿ, ಹಾಗೆ ಮುಂದೆ ಯಾವುದೇ ಜಿನಭಜನೆಯ ಕಾರ್ಯಕ್ರಮಗಳಾದರೂ ಕೂಡ ಎಲ್ಲ ನಾಡಿನ ಶ್ರಾವಕಿಯರು ತನು ಮನತನ ಸಹಕಾರವನ್ನು ಹೆಚ್ಚಿನ ಮಟ್ಟದಲ್ಲಿ ನೀಡಿ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಎಲ್ಲ ವಿದ್ಯಾರ್ಥಿಗಳು, ಸ್ಪರ್ಧಾರ್ಥಿಗಳು, ಶ್ರಾವಕಿಯರು ಎಲ್ಲರ ಈ ಫೈನಲ್ ಕಾರ್ಯಕ್ರಮ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಎಲ್ಲರೂ ಕೂಡ ಚೆನ್ನಾಗಿ ಅಚ್ಚುಕಟ್ಟಾಗಿ ಖುಷಿಯಾಗಿ ಆಮ್ನಾಯಬದ್ಧವಾಗಿ ಎಲ್ಲರೂ ಕೂಡ ಹಾಡಿ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಎಲ್ಲರಿಗೂ ಕೂಡ ನಿಮ್ಮೆಲ್ಲರ ಜೀವನ ಮಂಗಲಮಯವಾಗಿರಲಿ, ಸುಖಮಯವಾಗಿರಲಿ, ಸಂತೋಷಮಯ, ಧರ್ಮಮಯ, ಮೋಕ್ಷಮಯವಾಗಿರಲಿ ಅಂಥೇಳಿ ಮಂಗಳ ಆಶೀರ್ವಾದವನ್ನು ದಯಪಾಲಿಸಿ ಮಾತಿಗೆ ವಿರಾಮವನ್ನು ಕೊಡ್ತೀವಿ. ಓಂ ನಮಃ. ಜಿನಭಜನ ಸ್ಪರ್ಧೆ ಸೀಸನ್ 9 ಸಭಾ ವೇದಿಕೆಯ ಕಾರ್ಯಕ್ರಮದಲ್ಲಿ ದೈವಿಕ ಕಳೆಯನ್ನ ನೀಡಿ ಪಾವನ ಸಾನ್ನಿಧ್ಯವನ್ನು ವಹಿಸಿರುವಂತಹ ಪರಮ ಪೂಜ್ಯ ಮಹಾ ಸ್ವಾಮೀಜಿಗಳಿಗೆ ತ್ರಿವಾರ ಹೆಚ್ಚಾಮೆಗಳನ್ನು ಸಲ್ಲಿಸುತ್ತಾ ಇದೀಗ ಅವರಿಗೆ ಪಾದ ಪೂಜೆಯನ್ನ ನೆರವೇರಿಸಬೇಕು, ಗುರುವಂದನೆಯನ್ನ ಸಲ್ಲಿಸಬೇಕು. ಪಟ್ಟಾಭಿಷೇಕವಾದ ಬಳಿಕ ಪೀಠಾಧಿಪತಿಗಳಾಗಿ ಮೊದಲ ಬಾರಿಗೆ ಮಂಗಳೂರಿಗೆ ಪುರ ಪ್ರವೇಶವನ್ನ ಮಾಡಿರುವ ಮಹಾಸ್ವಾಮೀಜಿಗಳಿಗೆ ಇದೀಗ ಪಾದ ಪೂಜೆ ಸಲ್ಲಿಕೆ ಆಗ್ತಾ ಇದೆ. ಯಶೋಧರ ಶಾಸ್ತ್ರಿಜಿ ಉಜಿರೆಯವರು ಮಹಾಸ್ವಾಮೀಜಿಯವರ ಬಿರುದಾವಳಿಯನ್ನ ಪ್ರಸ್ತಾವನೆ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಗಣ್ಯರುಂ ಕೂಷ್ಮಾಂಡಿನಿ ದೇವಿ ಲಬ್ಧವರ ಪ್ರಸನ್ನರುಂ ಶ್ರೀ ಚಾಮುಂಡರಾಯಾಚಿತ ಪಾದರುಂ ಬಳ್ಳಾರರಾಯ ಜೀವರಕ್ಷಾ ಪಾಲಕರುಂ ಶ್ರುತಸ್ಕಂದ ಯಂತ್ರಾರಾಧಕರಂ ಶ್ರೀಮನ್ನಿಜಘಟಿಗ ಸ್ಥಾನ ಡಿಲ್ಲಿ ಕನಕಾದ್ರಿ ಶ್ವೇತಪುರ ಸುಧಾಪುರ ಸಂಗೀತಪುರ ಕ್ಷೇಮವೇಣುಪುರ ಶ್ರೀಮದ್ ಬೆಳಗುಳ ಸಿಂಹಸಾಧೀಶ್ವರ ಪರಮ ಪೂಜ್ಯ ಜಗದ್ಗುರು ಸ್ವಸ್ತಿ ಶ್ರೀ ಅಭಿನವ ಚಾರುಕೀರ್ತಿ ಪಂಡಿತಾಚಾರ್ಯವರ್ಯ ಭಟ್ಟಾರಕ ಪಟ್ಟಾಚಾರ್ಯವರ್ಯ ಮಹಾಸ್ವಾಮಿನ ಜಯ ಬೋಲೋ ಚಂದ್ರನಾಥ ಭಗವಾನ್ ಕಿ ಜಯ ಕೊಟ್ಟಿದ್ದಾರೆ. ಆ ತೀರ್ಪಿನ ಅನ್ವಯ ಇದೀಗ ತಂಡಗಳ ಆಯ್ಕೆಯಾಗಿದೆ. ಫೈನಲ್ಗೆ ಹೋಗುವ ತಂಡ ಜೂನಿಯರ್ ವಿಭಾಗದಿಂದ ಫಸ್ಟ್ ನಂಬರ್ ಯಾವ್ದಾದ್ರು ಹೇಳ್ಬೋದಾ? ನಂಬರ್ ಕ್ವಿಕ್ ಆಗಿ ಹೇಳ್ಬೇಕು, ಲೇಟ್ ಆಗುತ್ತೆ ನಿಮಗೆ. J5 ವಿಶಾರದ ನೃತ್ಯ ಶಾಲೆ ತಂಡ ಬೆಳಗಾವಿ. ಜೂನಿಯರ್ ವಿಭಾಗದಿಂದ J5 ವಿಶಾರದ ನೃತ್ಯ ಶಾಲೆ ತಂಡ ಬೆಳಗಾವಿ, ಕಂಗ್ರಾಚ್ಯುಲೇಷನ್ಸ್. ನಂತರ J18 ಚಾರುಶ್ರೀ ತಂಡ ಮೂಡಬಿದಿರೆ. J18 ಚಾರುಶ್ರೀ ತಂಡ ಮೂಡಬಿದಿರೆ, ಕಂಗ್ರಾಚ್ಯುಲೇಷನ್ಸ್. ಮುಂದಿನ ತಂಡ ಆಯ್ಕೆಯಾಗಿರೋದು ಶ್ರೀ ಪ್ರವಕ್ತ ವೇಣೂರು J10 ಶ್ರೀ ಪ್ರವಕ್ತ ವೇಣೂರು ತಂಡ, ಕಂಗ್ರಾಚ್ಯುಲೇಷನ್ಸ್. ಮುಂದಿನ ತಂಡ J15 ಆಗಮ ತಂಡ ಬೆಂಗಳೂರು. ಆಗಮ ತಂಡ ಬೆಂಗಳೂರು J15, ಕಂಗ್ರಾಚ್ಯುಲೇಷನ್ಸ್. ಮುಂದಿನ ತಂಡ ಹಂಸಧ್ವನಿ ತಂಡ ಬೆಂಗಳೂರು J25 ಹಂಸಧ್ವನಿ ತಂಡ ಬೆಂಗಳೂರು. ಮುಂದಿನ ತಂಡ J21 ಭ್ರಾಮರಿ ಉಜಿರೆ.
ಭ್ರಾಮರಿ ಉಜಿರೆ J21. ಕಂಗ್ರ್ಯಾಚುಲೇಷನ್ಸ್. ಮುಂದಿನ ತಂಡ J16 ಹರ್ಷದ ಉಜಿರೆ. J16 ಹರ್ಷದ ಉಜಿರೆ. ಕಂಗ್ರ್ಯಾಚುಲೇಷನ್ಸ್. J24 ಅಂಬಿಕಾ ಜಿನಭಜನಾ ತಂಡ ಶ್ರವಣ ಬೆಳಗುಳ. ಕಂಗ್ರ್ಯಾಚುಲೇಷನ್ಸ್ ಅಂಬಿಕಾ ಜಿನಭಜನಾ ತಂಡ ಶ್ರವಣ ಬೆಳಗುಳ. J24 ಮುಂದಿನ ತಂಡ ಸಿದ್ಧಿ ಪದ್ಮಾವತಿ ಜಿನಭಜನಾ ತಂಡ ಹೊರನಾಡು. J14 ಸಿದ್ಧಿ ಪದ್ಮಾವತಿ ಜಿನಭಜನಾ ತಂಡ ಹೊರನಾಡು. ಕಂಗ್ರ್ಯಾಚುಲೇಷನ್ಸ್. ಮುಂದಿನ ತಂಡ J23 ಸಂಯುಕ್ತ ತಂಡ ಬಂಟ್ವಾಳ. J23 ಸಂಯುಕ್ತ ತಂಡ ಬಂಟ್ವಾಳ. ಅಭಿನಂದನೆಗಳು. ಮುಂದಿನ ತಂಡ J3 ವಾಸುಪೂಜ್ಯ ಪಾಠಶಾಲಾ ತಂಡ ತೇರದಾಳ. J3 ವಾಸುಪೂಜ್ಯ ಪಾಠಶಾಲಾ ತಂಡ ತೇರದಾಳ. ಅಭಿನಂದನೆಗಳು. ಎನಿ ಗೆಸಸ್? ಲಾಸ್ಟ್ ತಂಡ 12ನೇ ತಂಡ. ಮುಂದಿನ ತಂಡ J4 ರತ್ನತ್ರಯ ಜಿನಭಜನಾ ತಂಡ ಅಮರಕೊಪ್ಪ. J4 ರತ್ನತ್ರಯ ಜಿನಭಜನಾ ತಂಡ ಅಮರಕೊಪ್ಪ. 12 ತಂಡಗಳು ಫೈನಲ್ಗೆ ಲಗ್ಗೆ ಇಟ್ಟಿವೆ. ಕಂಗ್ರ್ಯಾಚುಲೇಷನ್ಸ್. ನೀವೆಲ್ಲ ತಂಡದವರು ಈಗಾಗಲೇ ರೆಡಿ ಆಗಿರಬೇಕು. ಎಲ್ಲ ತಂಡದವರು ಇದೀಗ ಫೈನಲ್ ಸ್ಪರ್ಧೆಗೆ ರೆಡಿ ಆಗಿರಬೇಕು. J5, J18, J10, J15, J25, J21, J16, J24, J14, J23, J3, J4. ಎಸ್, ಮುಗಿಯಿತು.